ಸ್ಟಾರ್ಟ್ ನಂಬರ್ ಒನ್ ಚಾನಲ್ ಇದೆ. ಇದನ್ನ ತಾವು ವೀಕ್ಷಣೆ ಮಾಡಬೇಕು. ಇವತ್ತಿನ ವಿಷಯ ಬಹಳ ಭಯಂಕರ ಇದೆ. ಸರ್ಕಾರಕ್ಕೆ ನುಂಗಲಾರದ ತುತ್ತಿದು. ಯಾಕಂದ್ರೆ ಭೀಮಪ್ಪ ಗಡದವ್ರು ಏನ್ ಬಂದಿದ್ದಾರೆ ಮುಗಿತಿ ಕಥೆನ ಮುಗಿತಿ. ನಂತರ ನಮ್ಮ ಕಾಕ ನಂಬರ್ ಒನ್ ಸೈಯದ್ ಅವ್ರು ಕೆಲವೊಂದು ಅಡ್ಡಬಾಡಿ ಮೇಲೆ ದೀಪ ಇಡ್ತಾರ. ನಾವು ಏನಕ್ಕೆ ದೀಪ ಇಡಂಗಿಲ್ಲ. ಎದ್ದಂಗೆ ವಿಷಯ ಆಗತ್ತೆ. ಯಾಕಂದ್ರೆ ಅನಿವಾರ್ಯ ಇದೆ. ಈಗ ಪ್ರಥಮವಾಗಿ ನಾವು ಸೈಯದ್ ಅವರು ಮಾತಾಡ್ತಾರೆ. ಸರ್, ಸರ್ಕಾರ ಕೋಟ್ಯಾಂತರ ರೂಪಾಯಿ ಜಾಹೀರಾತವನ್ನ ನೀಡ್ತಾ ಇದೆ. ಮುಂದೆ ಬರ್ಬೇಕು ಇನ್ನು ಸ್ವಲ್ಪ. ಕೋಟ್ಯಾಂತರ ಜಾಹೀರಾತವನ್ನು ದಿನಪತ್ರಿಕೆ ನೀಡ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಸ್ಕಾರ ಎಲ್ಲರಿಗೂ. ನೋಡ್ರಿ, ಇವತ್ತೊಂದು ಬಹಳ ಒಂದು ತ್ರಿಮೂರ್ತಿಗಳ ಒಂದು ಸಂದರ್ಶನ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಅಪರೂಪದ ರಾಜಕಾರಣಿ ಮತ್ತು ಸಮಾಜ ಸೇವಕ ಅಂದ್ರೆ ಹಿಮಶಿ ಗಡಾದವರು ನಮ್ಮ ಸಂದರ್ಶನದಲ್ಲಿ ಪಾಲ್ಗೊಂಡಾರ. ಬಹಳ ಖುಷಿ ಅನಿಸ್ತೈತಿ. ಭ್ರಷ್ಟಾಚಾರಿಗಳಿಗೆ ಚಾಟಿ ಎಬ್ಸುವಂತ ವ್ಯಕ್ತಿ ಇವತ್ತು ಈ 10 ದಿವಸದ ಅಧಿವೇಶನದಲ್ಲಿ ಏನ ಮೋಜ ಮಜಾ ಮಸ್ತಿ ಮಾಡಿದಿರಿ. 100 ಜನರದ್ದು ಒಂದು ತನಿಖಾ ದಳ ಇಟ್ಟಿದ್ರು. ಖಾಸಗಿ ಮಂದಿದು ಅವೆಲ್ಲ ಸುದ್ದಿಗಳು ಬಂದಾವ. ಯಾರ್ಯಾರು ಏನೇನು ತಿಂದಿರಿ, ಎಲ್ಲೆಲ್ಲಿ ಮಜಾ ಮಾಡಿದಿರಿ, ಎಲ್ಲೆಲ್ಲಿ ಗಾಡಿ ಔಟ್ ಆಫ್ ಸ್ಟೇಟ್ಗೆ ಹೋಗ್ಯಾವ, ಅವೆಲ್ಲ ಸಂಗ್ರಹ ಅದಾವ. ಇನ್ನು ನಾವು ಏನಾರೇ ಬಿಡುಗಡೆ ಮಾಡಿದ್ರೆ ನೀವು ಬಟಾ ಬಯಲಾಗ್ತೀರಿ. ಆದರೂ ನಿಮ್ಮ ಮಾನ ಮರ್ಯಾದೆ ಕಾಪಾಡುವ ಸಲುವಾಗಿ ಅವ್ರು ಗುಪ್ತ ಇಟ್ಟಾರ. ಇನ್ನು ಅವರು ವಿವೇಚನೆಗೆ ಬಿಟ್ಟದ್ದು ವಿಷಯ. ಈಗ ಜಾಹೀರಾತದ ಪ್ರಶ್ನೆ. ಈಗ ಕೋಟಿ ಗಂಟೆ ಜಾಹೀರಾತುಗಳನ್ನ ಕೊಡ್ತೀರಿ. ಇನ್ನು ಸ್ವಲ್ಪ ದಿವಸನಾಗಿ ಪತ್ರಿಕೆಗಳು ಬಂದಾಕವ್ರಿ. ಟಿವಿ ಚಾನಲ್ಗಳಂತೂ ಈಗಾಗಲೇ 10% ಬಂದಾವ. ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮಾಧ್ಯಮ. ಮೊದಲು ನೋಡ್ರಿ, ಚಿಮಣಿದ್ದು ಲೈಟ್ ಬಂದು, ಲಾಟನ ಬತ್ತು, ಗ್ಯಾಸ್ ಬತ್ತು, ಆಮೇಲೆ ಹೈಮಾಸ್ಕ್ ಲೈಟ್ ಬಂದು, ಆಟೋಮೆಟಿಕ್ ಸೋಲಾರ್ ಬಂತು. ಹಿಂಗೆ ಟೆಕ್ನಾಲಜಿ ತಂತ್ರಜ್ಞಾನ ಮುಂದುವರಿದ ಕಾರಣ ಅನೇಕ ರೀತಿಯ ಈಗ ಯೋಜನೆಗಳು ಬರುವು. ಈಗ ಸಾರ್ವಜನಿಕರಲ್ಲಿ ಬಹಳ ಅವಲಂಬಿತ ಏನಾಗಿದ್ದಾರೆ ಈಗ ಮಾಧ್ಯಮ ಯಾವುದು? ಡಿಜಿಟಲ್ ಮಾಧ್ಯಮ, ಮೊಬೈಲ್ ಮಾಧ್ಯಮ, ಯೂಟ್ಯೂಬ್ ಮಾಧ್ಯಮ, ಫೇಸ್ಬುಕ್ ಮಾಧ್ಯಮ, ಇನ್ಸ್ಟಾಗ್ರಾಮ್. ಜನರಿಗೆ ಟೈಮ್ ಇಲ್ಲ ನೋಡಾಕ. ತಕ್ಷಣ ಅರ್ಜೆಂಟ್ ಬೇಕು. ಪೇಪರ್ ಪ್ರಿಂಟ್ ಆಗಿ ಬೆಳಿಗ್ಗೆ ಹಾಕೊಡ್ದ ಇಲ್ಲಿ 5 ನಿಮಿಷನಾಗ ಇವರೆಲ್ಲ ವೈರಲ್ ಮಾಡಿರ್ತಾರ. ಈಗ ಸದಾನಂದ ಬಾಮಣೆ ಮತ್ತು ಬಿಂಶಿಗಡಾದ ಮತ್ತು ನಾನು ಕೂಡಿ ಇವತ್ತು ಮಹತ್ವವಾದ ಚರ್ಚೆ ಏನ್ ಮಾಡ್ಬೇಕಾಗಿತ್ತಂದ್ರೆ, ಸರ್ಕಾರ ಸಾವಿರಾರು ಕೋಟಿ, 100 ಕೋಟಿ ಈ ಜಾಹೀರಾತುಗಳನ್ನ ಖರ್ಚು ಮಾಡಿ ದುಂದು ವೆಚ್ಚ ಮಾಡಾಕತ್ತೈತಿ. ಇಂಥ ಮೋಜು ಮಜಾ ಮಸ್ತಿ ಮಾಡುವಂತ ಇದೊಂದು ಜಾತ್ರೆಗತೆ ಕಾಣ್ತೈತಿ. ನನಗೊಬ್ಬರು ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರು, ಸದಾನಂದ ಅವ್ರೆ, ಬಿಂಶಿಯವ್ರೆ, ಅಧಿವೇಶನ ಬೆಂಗಳೂರಾಗ ನೀವು 100 ನೋಡಿರಿ, ನಿಮ್ಮ ಇತಿಹಾಸದಲ್ಲಿ ನೀವು ನೋಡಿರಿ, ನಾವು ನೋಡೇವಿ. ಒಬ್ಬರೇ ವೆಲ್ಕಮ್ ಬೋರ್ಡ್ ಇರಂಗಿಲ್ಲ. ಇದೇನ್ ಜಾತ್ರೆ ನಮ್ ದರ್ಗಾದಾಗ ಉರುಸ್ ನಡೀತಾವ್ರಿ. ವೆಲ್ಕಮ್ ಅಂತ ಅತಿಥಿಗಳು ಬಂದಿರ್ತಾರಂತ ವೆಲ್ಕಮ್ ಮಾಡ್ತಾರ. ಇವ್ರ ಯಾರ ಅತಿಥಿಗಳು? ಸರ್ಕಾರದ ಗಂಭೀರ ಚರ್ಚೆ ಆಗ್ಬೇಕು. ಸರ್ಕಾರ ವಿಧೇಯಕಗಳನ್ನ ಪಾಸ್ ಮಾಡ್ಬೇಕು. ಮೂಲಭೂತ ಸೌಲಭ್ಯಗಳ ಬಗ್ಗೆ ಇಲ್ಲಿ ಚರ್ಚೆ ಆಗಬೇಕು. ಗಂಭೀರತೆ ಇರಬೇಕು. 224 ಶಾಸಕರು ಎಂದೂ ಹಾಜರಾಗಿಲ್ಲ. ಅವ್ರ ರೂಮ್ಗಳು ಮಾತ್ರ ಹಾಜರದಾವ, ಬಿಲ್ಗಳು ಮಾತ್ರ ನಡೆದಾವ. ಕೂಳಂತೂ ಇಲ್ಲಿ ಖರ್ಚು ಬೀಳಾಕತೈತಿ. ಕೂಳು ಯಾರು ತಿಂದಿಲ್ಲ. ಒಬ್ಬೊಬ್ಬರಿಗೆ 1200 1400 ರೂಪಾಯಿ ಒಂದೊಂದು ಪ್ಲೇಟಿಗೆ ಹಾಕ್ಯಾರ್ರಿ. ನಮ್ಮ ಮಾಧ್ಯಮದವ್ರಿಗೆ 700 ರೂಪಾಯಿ ಪ್ಲೇಟ್ ಅತ್ತ. ನಾವು ತಿಂದದ್ ನೋಡಿದ್ರೆ ಅದು 100 ರೂಪಾಯಿ ಆಗುದಿಲ್ಲ. ಒಂದು ಹೋಗಿ, ಒಂದು ಚಪಾತಿ, 2 ಕಾಯಿಪಲ್ಯ, ಒಂದ್ ಸ್ವಲ್ಪ ಮೊಸರ, 2 ನಮೂನಿ ಸೈಯದವ್ರ ನಿಮಗ್ ಪ್ರಶ್ನೆ ಕೇಳಿದ್ದು. ನೀವು ಪ್ರಶ್ನೆ ಜಾಹೀರಾತಿಗೆ ಬರ್ರಿ, ನಂತರ ಗಡದವ್ರಿಗೆ ನಾವು ಆ ಪ್ರಶ್ನೆಯನ್ನು ಅವಕಾಶ ಕೊಡ್ತೀವಿ. ಈಗ ಜಾಹೀರಾತು ದುಂದು ವೆಚ್ಚ ಸರ್ಕಾರ ಮಾಡುತ್ತಿರುವುದು ದುಂದು ವೆಚ್ಚ. ಈಗ ನಾ ಅಲ್ಲಿ ಸದನದಲ್ಲಿ ನೋಡಿದ್ನಿ, ಒಂದೊಂದು ದೊಡ್ಡ ಗಂಟೆ ಜಾಹೀರಾತು ಮಾಡ್ಕೊಂಡು ಹೊಂಟಾರ. ಕಾಗದ ಪತ್ರಗಳು ಎಲ್ಲ ರದ್ದಿ. ಅವು ಏನೂ ಉಪಯೋಗ ಇಲ್ಲ. ಯಾವುದೋ ಅಧಿವೇಶನ ಮಾಡೋದಾದ್ರೂ ಇದ ಗತಿ ಮಾಡ್ತಾರ. ನಮ್ದು 25 ಕೋಟಿ ರೂಪಾಯಿ ಹಾಳು ಮಾಡ್ಯಾರ ಸಾಹೇಬ್ರೆ. 25 ಕೋಟಿ ರೂಪಾಯಿ ಹಾಳು ಮಾಡೋದ್ಕಿಂತ ಮುಂಚಿತ ನಾವು ಪತ್ರಿಕೆದಾಗ ದೊಡ್ಡ ಜಾಹೀರಾತುಗಳು ಕೊಟ್ಟಾರ. ಆ ಒಂದೊಂದು ಪತ್ರಿಕೆ ಜಾಹೀರಾತು ನೋಡಿದ್ರೆ ಕನಿಷ್ಠ 2-3 ಲಕ್ಷ ಖರ್ಚು ಹಾಕ್ಯಾರ್ರಿ. ಮತ್ತೆ ಕೆಲವು ಪತ್ರಿಕೆಗಳು ಅದಾವ್ರಿ, ಅವು 50 ಪ್ರಿಂಟ್ ಆಗೋದಿಲ್ರಿ. ಒಂದು ವಾರ್ತಾ ಇಲಾಖೆಗ ಒಂದು ಆಫೀಸ್ನಾಗ ತಮ್ಮ ಫೈಲ್ಗೊಂದು ಹಾಕಿಬಿಡ್ತಾರ. ಅವ್ನು ಲಕ್ಷ ರೂಪಾಯಿ ತಗೋತಾರ. ಅಂದ್ರ ಸಮಾಜವನ್ನ ತಿದ್ದುವ, ರಾಜಕಾರಣಿಯನ್ನ ತಿದ್ದುವ ಪತ್ರಕರ್ತನ ಭ್ರಷ್ಟ ಅದ. ಇದು ನಮ್ದು ಟಾಪಿಕ್ ರೀ. ಪತ್ರಕರ್ತ ಭ್ರಷ್ಟ ಅದಾನೋ ಎಲ್ಲೋ ಅನ್ನೋದು ಇವತ್ತಿನ ವಿಶೇಷ ವಿಚಾರ. ಯಾಕಂದ್ರೆ ಸುಳ್ಳು ನಕಲಿ ಬಿಲ್ಗಳನ್ನ ನಾವ ಕೊಟ್ಟ ಮತ್ತೆ ಲೂಟಿ ಮಾಡಕ್ ನಿಂತು ಅಂದ್ರೆ ಪರ ಒಬ್ಬ ರಾಜಕಾರಣಿಗೆ ಪ್ರಶ್ನೆ ಕೇಳುವ ಅಧಿಕಾರ ನಮಗೇನ್ ಇರ್ತೈತಿ? ವಾರ್ತಾ ಇಲಾಖೆ ಅಧಿಕಾರಿ ಇದಕ್ಕೆಲ್ಲ ಕಾರಣ ಅವ್ರ ಅಮಾನತ್ ಆಗ್ಬೇಕು, ಸಸ್ಪೆಂಡ್ ಆಗ್ಬೇಕು, ಅದನ್ನ ಹೇಳ್ರಿ. ಆ ಇಲಾಖೆದಿಂದಾನ ರಿಕಮೆಂಡ್ ಆಗಿರ್ತಾವ. ಆ ಇಲಾಖೆದಿಂದಾನ ರಿಕಮೆಂಡ್ ಆಗಿರಲ್ಲ. ಬೆಳಗಾವಿ ವಾರ್ತಾ ಇಲಾಖೆ ಅದಕ್ಕೆ ಮುಗ್ದಾರ ಅವರೇ ಕಮಿಷನ್ ತಿಂದು ಕೊಡ್ತಾರಲ್ಲ, ಕೊಡ್ಲಿ. ಮತ್ತೆ ಒಂದು ಈಗ ಎರಡನೇದ್ದು, ಈಗ ಮುಖ್ಯವಾದ ಪ್ರಶ್ನೆ ಬರೋಣ. ಗಡಾದವ್ರ ಕಡೆ ಕೆಲವು ಬಹಳ ಇಂಪಾರ್ಟೆಂಟ್ ವಿಷಯಗಳು ಅವ್ರು ಕೇಳ್ತಾರ. ಈಗ ನೋಡ್ರಿ, 200 ಕೋಟಿ ರೂಪಾಯಿ 400 ಕೋಟಿ ರೂಪಾಯಿ ಖರ್ಚು ಮಾಡಿ ಇದನ್ನ ಕಟ್ಟಿದ್ರು ಸುವರ್ಣಸೌಧ. ಅದ್ರ ಬಗ್ಗೆ ದಾಖಲೆ ಅದಾವ. ಆ ಮ್ಯಾಗಿನ ಕಳಸಿ 8 ಲಕ್ಷ ರೂಪಾಯಿ ಖರ್ಚು ಹಾಕಿರು ಸುಳ್ಳ, ಅದನ್ನ ಕಂಡು ಹಿಡಿದ್ರ.
ಭಾರತ ದೇಶದ ಕ್ಯಾಂಪ್ ಲೈಟ್ ಬಂದ್ ಮಾಡಿದ ಯಾವ ಗೊತ್ತೈತೆ ನಿಮ್ಗೆ? ಕ್ಯಾಂಪ್ ಲೈಟ್ ವಾವ್ ತಿರುಗಾಡ್ತೀರ ಅವನವನು ಪೊಲೀಸರ ಮತ್ತು ಅವ ತಹಸೀಲ್ದಾರ್ ಹಚ್ಚಿ ತಿರುಗಾಡಕತ್ತ. ಯಾವ ಡಿ ಸಿ ಯಾವ ತಹಸೀಲ್ದಾರ ಯಾವ ಎ ಸಿ ಗೊತ್ತಾಗೋದೈತಿ. ಆ ಭಾರತದಾಗ ಇವತ್ತು ಕ್ಯಾಂಪ್ ಲೈಟ್ ಬಂದ್ ಮಾಡಿದ ವ್ಯಕ್ತಿ ಅಂದ್ರೆ ನಮ್ಮ ಮುಂದದಾರ ಈಗ ಬಿಂಸಿಗಡ ಇವತ್ತು ದೇಶ ನೋಡ್ಬೇಕು ಈ ವಿಡಿಯೋ. ಭಾರತ ರಾಷ್ಟ್ರಪತಿ ಸಹಿತ ಹಚ್ಕೊಳಂಗಿಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ ಸಹಿತ ಹಚ್ಕೊಳಂಗಿಲ್ಲ. ಆ ಮಾಡಿದ ತಾಕತ್ ಗೋಕಾಕ ತಾಲೂಕು ಕರದಂಟೆ ನಮ್ಮ ಮೂಡಲಗಿ ನಗರದ ವ್ಯಕ್ತಿ. ಇದನ್ನ ಬಹಳ ಇವತ್ತು ನೀವು ಕೂಲಂಕುಷವಾಗಿ ನೋಡ್ಬೇಕು. ಸರ್ ಮತ್ತೊಂದು ಮಹತ್ವದ ಎಳ್ಳೂರ ಕರ್ನಾಟಕ ಏನು ಕಲ್ಲು ಮಹಾರಾಷ್ಟ್ರ ರಾಜ್ಯದ ಕಲ್ಲು ಏನಿತ್ತು ಅದನ್ನು ಸಹಿತ ಅದನ್ನ ಕರ್ನಾಟಕದಾಗ ಐತಿ ಆ ಎಳ್ಳೂರ್ ಅನ್ನೋದು ತೋರಿಸಿ ಕೊಟ್ಟಂತ ಮಹಾನ್ ಪಿತಾಮಹ. ನಾವು ಪಿತಾಮಹ ಯಾರಿಗಂತೀವ್ರಿ? ಇವತ್ತು ಮಹಾನ್ ವ್ಯಕ್ತಿಗಳಿಗೆ ಅಂತೀವಿ. ಇವತ್ತು ಭ್ರಷ್ಟರ ವಿರುದ್ಧ ಹೋರಾಟ ಮಾಡುವ ಇವತ್ತು ಅವನಿಗೂ ನಾವು ಪಿತಾಮಹ ಅನ್ಲೇಬೇಕು. ಯಾಕಂದ್ರೆ ಭ್ರಷ್ಟಾಚಾರಿಗಳು ಈ ನಮೂನಿ ಇವತ್ತು ಅಡ್ಡಾಡಕತ್ತಾರ ಸಾರಾ ಸಗಟಾಗಿ. ನಿನ್ನೆ ಒಬ್ಬನ ಮನಿ ರೇಡ್ ಮಾಡಿದ ತಕ್ಷಣ ಕನಿಷ್ಠ ಕೋಟಿ ಗಂಟೆ ಸಿಕ್ಕಾವ್. ಅವ್ನು ಬೆಳಗಾವದಾಗ ಇದ್ದ ರಾಜಶೇಖರ್ ಅಂತೇಳಿ ನೋಡ್ರಿ, ಅಗ್ರಿಕಲ್ಚರ್ ವಿಜಿಲೆನ್ಸ್ ಅಂತಾವ್. ಎಲ್ಲಿ ದುಡ್ಡ್ರಿ ಇವ್ರದು? ಆಮೇಲೆ ರಾಜಕಾರಣಿಗಳು ಎರಡು ದುಡ್ಡು ಲೂಟಿ ಮಾಡ್ತಿರ್ಬೇಕು. ಇವರು ಐಷಾರಾಮಿ ಜೀವನ ಏನ್ರಿ? ಕಾರ್ ಬಂಗಲೆಗಳು ಏನ್ ಇವ್ರು? 6 ತಿಂಗಳು MLA ಆಗಿಲ್ಲ ಇವ್ರು ಕಾರ್ಗಳು ಬಂದವ. ಸರ್ ಮತ್ತೊಮ್ಮೆ ನಿಮ್ಮನ್ನು ಮಾತಾಡಿಸ್ತೇನೆ ಸರ್. ಗಡದವ್ರೆ, ಇದು ಅಧಿವೇಶನ ಖರ್ಚೆಲ್ಲ ಅಧ್ಯಕ್ಷರ, ವಿಧಾನಸಭಾ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ ಸಭಾಪತಿನ ಮಾಡಬೇಕು, ತುಂಬಲಿಲ್ಲ ನಿಯಮಗಳಲ್ಲಿ ಅವಕಾಶ ಇಲ್ಲ. ಅದಕ್ಕೆ ನಂದೇನು ಪ್ರಶ್ನೆ ಅಂದ್ರೆ, ಇವತ್ತ ದಿನಬತ್ತಿಗಳನ್ನು ತಗೊಂಡಾರು ಮತ್ತು ಊಟನೂ ತಗೊಂಡಾರು. ಒಂದು ಅಧಿವೇಶನ ಸರ 2,60,00,000 ಆಕೈತಿ ಊಟದ. ಅದಕ್ಕೆ ನಂದೇನ ಇದಕ್ಕೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಕೈತಿ. ಆದ್ರಿಂದ ನಾ ಏನು ಮಾಡಿದ್ರೆ, ಈಗಾಗಲೇ ಉಚ್ಚ ನ್ಯಾಯಾಲಯ ಪೀಠ ಧಾರವಾಡ ಇದಕ್ಕಲ್ಲಿಂದ ರಿಟ್ ಪಿಟಿಷನ್ ಹಾಕ್ಯಾರೆ. ಈ 2006ರಿಂದ ಏನು ದಿನಬತ್ತಿ ಪಡ್ಕೊಂಡಿದ್ದಾರೆ ಇದನ್ನೆಲ್ಲ ಶಾಸಕರ ಕಡೆಯಿಂದ ವಸೂಲು ಮಾಡ್ಕೋಬೇಕು. ಯಾರು ನಿವೃತ್ತಿ ಹೊಂದಿದ್ರಂದ್ರೆ ಅವ್ರ ನಿವೃತ್ತಿ ಪಿಂಚಣಿ ತಗೋಬೇಕು. ಅಕಸ್ಮಾತ್ ಸತ್ತು ಹೋಗಿರಂದ್ರೆ ಅವ್ರ ಹೆಂಡಂದ್ರಿಗೆ ಪಿಂಚಣಿ ಕೊಡ್ತಾರೆ, ಅದರಲ್ಲಿ ಮುರ್ಕೋಬೇಕು. ಒಂದ್ ವೇಳೆ ನೀವು ಮುರ್ಕೊಳ್ಳಿಲ್ಲ ಅಂದ್ರೆ ಈ ಊಟ ಕೊಡಕ್ಕೆ ಕಾರಣೀಭೂತರ ಅಂತ ಅಧಿಕಾರಿಗಳು ಕೊಡಕ್ಕೆ ಬರೋದಿಲ್ಲ ಅಂತ ಅವರ ಹೇಳಿದ್ರು. ಇವತ್ತು ಊಟ ಕೊಟ್ಟಿದ್ರು, ಅವ್ರ ಪಗಾರದಿಂದ ವಸೂಲು ಮಾಡ್ಕೋಬೇಕಂತೇಳಿ ನಾ ಕೋರ್ಟಿಗೆ ಮನವಿ ಕೊಟ್ಟಾಗ ಈಗಾಗಲೇ ನೋಟಿಸ್ ಸರ್ಕಾರಕ್ಕೆ ಜಾರಿಯಾಗಿದೆ. ನಂದೇನಪ್ಪ, ಇವ್ರು ಏನಾದ್ರು ತುಂಬಲಿಲ್ಲ ಅಂದ್ರೆ ನಾನು ಕೋರ್ಟ್ಗೆ ಹಾಕಿ ಸರ್ಕಾರಕ್ಕೆ ಆರ್ಥಿಕ ನಷ್ಟವನ್ನು ಇವ್ರು ಉಂಟು ಮಾಡಿದಾರೆ ಅಂತೇಳಿ ಕೋರ್ಟ್ಗೆ ಹಾಕಿ ವಸೂಲು ಮಾಡುವಂತ ವ್ಯವಸ್ಥೆ ಮಾಡ್ತಾರೆ. ಸರ್ ಮಾಡ್ತೀರ ಅಂತ ಪ್ರತಿ ಸಲ ಹೇಳ್ತೀರಿ, ಏನೂ ಆಗಂಗಿನ ಇಲ್ಲ. ನೀವು ಪತ್ರಿಕೆ ನೋಡ್ರಿ, ಪತ್ರಿಕೆ ಹೇಳಿಕೆಯನ್ನು ಕೊಡ್ತೀರಿ, ವಸೂಲು ಮಾಡ್ಬೇಕಂತ ಹೇಳ್ತಾರೆ, ಅದು ಆಗಂಗಿಲ್ಲ. ಇನ್ನೊಂದು ನೀವು ಹೇಳಿದರೆ, ನಮ್ಮ ಯೂಟ್ಯೂಬ್ ಚಾನಲ್ ಸೈಯದ್ ಅವ್ರು ಹೇಳಿದ್ದಾರೆ 100 ಕಾರ್ಯಕರ್ತ ನೀವು ರೆಡಿ ಮಾಡಿದ್ರೆ ಅಂತ. ಅದಕ್ಕೆ ಈ ಪ್ರಿನ್ಸಿಪಾಲ್ ಸೆಕ್ರೆಟರಿಗಳು ಏನು ಸೀರೆ ಒಯ್ತಾರ, ಏನು ಇದನ್ನು ಒಯ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಪ್ರಿನ್ಸಿಪಾಲ್ ಸೆಕ್ರೆಟರಿ ಏನು ಕೆಲಸ ಇಲ್ಲಿ? ಈ ಏನೈತಿ ನಮ್ದು ಏನು ಪ್ರಶ್ನೆ, ಬೆಂಗಳೂರಾಗ ಅಧಿವೇಶನ ನಡೀತಾರೆ, ಇವ್ರು ಹಿಂಬಾಲ್ ಯಾರು ಇರ್ತಾರು? ಯಾರೂ ಇಲ್ಲ. ಇವ್ರು ಏನು ಹೇಳ್ತಾರು, ಇವತ್ತು ಅಧಿವೇಶನ ರೀತಿ ಎಲ್ಲರೂ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲರೂ ಕಚೇರಿಯಲ್ಲಿ ಕೂತು ಕೆಲಸ ಮಾಡ್ಬೇಕಂತ ಹೇಳ್ತಾರು. ಇಲ್ಲಿ ನಡೆದಾಗ ಅವ್ರ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಆಫೀಸರ್ ಅಧಿವೇಶನ ನಡೆಯುತ್ತಾ 8 ದಿವಸ ಮೊದಲು ಎಲ್ಲಿ ಹೋಗ್ಯಾರು? ತಹಸೀಲ್ದಾರ ಬೆಳಗಾವಿಗೆ ಹೋಗಿದಾರು. ಎಲ್ಲಿ ಹೋಗ್ಯಾರು? ವಿಭಾಗಾಧಿಕಾರಿ ಬೆಳಗಾವಿಗೆ ಹೋಗ್ಯಾರು. ಎಲ್ಲರೂ ಇಲ್ಲೇ ಇರ್ತಾರು. ಇವ್ರದ್ದೇನು ಕೆಲಸ ಇಲ್ಲ. ಅದಕ್ಕೆ ನಮ್ದೇನಪ್ಪ, ಅದನ್ನು ಕೂಡ ನಾವು ಹೋರಾಟ, ಯಾಕಂದ್ರೆ ಬಾಮಣೇಶ್ವರ್ ಹೋರಾಟ ಮಾಡಕ್ಕೆ ಟೈಮ್ ಹಿಡಿತೈತಿ. ಕೆಲವು ನ್ಯಾಯಾಲಯಕ್ಕೆ ಹಾಕ್ತು, ಆದ್ರೆ ಜಡ್ಜ್ಗಳು ಹೆಂಗೆ ಬಂದಾರಂದ್ರೆ 2 ಗುಂಡ್ಲೆ 2 ಅಂದ್ರೆ 5 ಹತ್ತಾರ. ಅವ್ರು ಅಂಕ್ಲಿಪ್ಯಾಗ ಬರ್ದಾರ, ಹುಟ್ಟಿದಾಗಿಂದ 4 ಐತಿ. ಜಡ್ಜ್ ಹೇಳ್ಯಾನ 2 ಗುಂಡ್ಲೆ 2 ಅಂದ್ರೆ 5. ನನ್ನ ಕಡೆ ದಾಖಲೆ ಇದಾವು. ಅದಕ್ಕೆ ನ್ಯಾಯಾಂಗ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟೈತಿ. ಅದ್ರ ಬಗ್ಗೆ ಕೂಡ ನಾನು ಮುಂದಿನ ದಿನದಲ್ಲಿ ಹೋರಾಟ ಮಾಡ್ತೇನೆ. ಸರ್ RTI ಬಗ್ಗೆ ಸ್ವಲ್ಪ ಹೇಳಿ ಸರ್. RTI ಬಗ್ಗೆ ಅಂದ್ರೆ ಇದು ಭ್ರಷ್ಟರನ್ನ ಒಂದು ಶಿವ ಸ್ವಪ್ನ ಅವ್ರಿಗೆಲ್ಲ ಅಧಿಕಾರಿಗಳಿಗೆ. RTI ಇಂದ ಇವತ್ತು ಸಾಕಷ್ಟು ಹಗರಣಗಳ ಬಯಲಾಗಿದ್ದಾವು. ಈ ಅಧಿವೇಶನದ ಊಟಕ್ಕೆ ಎಷ್ಟು ಖರ್ಚಾತು ಇವೆಲ್ಲ RTI ಇಂದ ಬರ್ತಾವು. ಆದ್ರೆ ಏನಾಗಿದೆ, ಕೆಲವು ಕಾರ್ಯಕರ್ತರನ್ನು ದುರುಪಯೋಗ ಮಾಡ್ಕೋತಾರ ಅಂತ ಹೇಳ್ತಾರೆ. ವಿಧಾನಸಭೆಯಲ್ಲಿ ಹೇಳಿದ್ರು ಬಸನಗೌಡ ಯತ್ನಾಳ್ ಅವರು RTI ಕಾರ್ಯಕರ್ತರ ಆಸ್ತಿ ತನಿಖೆ ಮಾಡ್ಬೇಕಂತ ಹೇಳಿದ್ರು. ನಮ್ಮದೇನಪ್ಪ, RTI ಕಾರ್ಯಕರ್ತರ ಆಸ್ತಿನೂ ತನಿಖೆ ಮಾಡಲಿ. ಇವತ್ತು MLAಗಳು ಎಷ್ಟು ಜನ ಅದಾರ? ಅವ್ನು ಮೊದಲನೇ ಸಲ ನಿಂತಾಗ ಅವನ ಆಸ್ತಿ ಎಷ್ಟಿತ್ತು, ಈಗ ಎಷ್ಟಾಗೈತೆ ಅದನ್ನು ತನಿಖೆ ಮಾಡಿ ಶಾಸಕರು ಹೌದು. ಯಾಕೆ ಕುಡಿಸಿರಂದ್ರ RTIನ ಸ್ಟ್ರಾಂಗ್ ಜಾರ್ಕಂತ ಇವ್ರು ಮಾಡ್ರಿ ಅಂದ್ರ ಕೆರೆ ಒತ್ತುವರಿ ಅವರ ಮಾಡಿದ್ರಂತ. ಆದ್ರಿಂದ ಅವ್ರಲ್ಲಿ ಹೆಚ್ಚಿರಂತ ನಂಗೆ ನಂತರ ಗೊತ್ತಾದ್ರಿ ಬಾಮನೇಶ್ವರ. ಅದಕ್ಕೆ ನಂದೇನ, ಶಾಸಕರು RTIನ ಹಚ್ಚಿಕೊಂತ ಕೆಲಸ ಮಾಡಾಕ್ತಾರ. ಯಾಕೆ ಮಾಡಾಕ್ತಾರಪ್ಪ ಅಂದ್ರೆ ಅವರು ತಾವು ಮಾಡಿದಂತ ಹಗರಣಗಳು ಎಲ್ಲರೇ ಬಯಲಾಗಿ ನಮಗೆ ಕುರ್ಚಿಗೆ ತೊಂದರೆ ಬಂದಿರ್ತದೆ ಹೆದರಿ ಮಾಡಾಕ್ತಿದ್ರು. ಅದಕ್ಕೆ ನಂದೇನಪ್ಪ, ಅಧಿಕಾರಿಗಳಿಗೆ ಭಾಳ ಇದು ಕಿರಿಕಿರಿ ಮಾಡ್ತಾ ಅಂತ ಹೇಳ್ತಾರೆ ಬಾಮನೇಶ್ವರ. ಅದಕ್ಕೆ ನಾ ಏನು ಹೇಳ್ತಾನು, ಅಧಿಕಾರಿಗಳು ಕಿರಿಕಿರಿ ಮಾಡೋದಿಲ್ಲ. ಯಾವರೇ RTI ಕಾರ್ಯಕರ್ತ ಅವ್ರನ್ನ ಕಿರಿಕಿರಿ ಮಾಡುವ ಅಂತ ಕೇಳಿದಂದ್ರೆ ಅವ್ರ ಮ್ಯಾಗ ಕಂಪ್ಲೇಂಟ್ ಕೊಡೋಕೆ ಅವಕಾಶ ಐತಿ. ನನ್ನ ಕಚೇರಿ ಬಂದ ಕರ್ತವ್ಯಕ್ಕೆ ಅಡ್ಡಿ ಪಡ್ತಾಂದ್ರೆ ನಾವು ಜಾಮೀನು ಸಹಿತ ಆಗೋದಿಲ್ಲ. ಇದನ್ನ ಅಧಿಕಾರಿಗಳು ಯಾಕೆ ಮಾಡೋದಿಲ್ಲ? ಭ್ರಷ್ಟಾಚಾರದ ಬೇರಂದ್ರೆ MLA,
ಅದಕ್ಕೆ ಅಧಿಕಾರಿಗಳು ಸಹ ಭ್ರಷ್ಟಾಚಾರಿ ದೇಶದಾಗ ಹೆಂಗ್ ಹುಟ್ಟಿತಾರ MLA ಗಳ ಮುಖಾಂತರ ಜನಪ್ರತಿನಿಧಿಗಳ ಮುಖಾಂತರ ಭ್ರಷ್ಟಾಚಾರ ಹುಟ್ಟಿತು. ಅದಕ್ಕೆ ಕಾರಣ ಯಾರ? ಮಂದಿಕಾರ. ಅವರ ರೊಕ್ಕ ತಗೋತಾರೋ, ಆ ತಿಂದ ರೊಕ್ಕ 100 ಕೋಟಿ ಖರ್ಚು ಮಾಡ್ತಾರೋ, 200 ಕೋಟಿ ಇವ್ರು ಮಂದಿ ತಿಂತಾರೋ. ಸರ್ ಹೆಗಡೆ ಅವರು ಇದ್ದಾಗ 19 ಹೆಗಡೆ ಅವರು ಇದ್ದಾಗ ಮಿನಿಟ್ ಇರ್ಲಿಲ್ಲ. ಹೆಗಡೆಕ್ಕಿಂತ ಮೊದಲು ಹೆಗಡೆ ಅವರು ಬಂದ ನಂತರ ಪೊಲೀಸ್ ಠಾಣೆಗಳ ಮಿನಿಟ್ ಆಯ್ತು. ಅವಾಗೂ ಗೊತ್ತಿರ್ಲಿಲ್ಲ ಅವ್ರಿಗೆ. ಅವಾಗ ಏನ್ ಮಾಡ್ಯಾರ ಅಂತಂದ್ರೆ ಇಲ್ಲಿ ಲಾಭದಾಯಕ ಹುದ್ದೆ ಎಲ್ಲಿದೆ ಅಂತ ಪೊಲೀಸರು ಹೇಳಕ್ ಶುರು ಮಾಡಿದ್ರು. ಅವಾಗ ರಾಜಕಾರಣಿಗಳಿಗೆ ಗೊತ್ತಾಯ್ತು ಇಲ್ಲಿ ಲಾಭದಾಯಕ ಹುದ್ದೆ ಅಂತ. ಅವಾಗ ಮಿನಿಟ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಮಿನಿಟ್ ಬಗ್ಗೆ ಸ್ವಲ್ಪ ಹೇಳಿ. ಆ ಮಿನಿಟ್ ಬಗ್ಗೆ ಏನಾಗಿತ್ತು ಅಂದ್ರೆ, ಇದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಒಂದು ಕಾನೂನು ಇದೆ. ಅಲ್ಲಿ ಏನ್ ಬರ್ದಿದಾರಂದ್ರ, ಯಾರಾದರೂ ಸರ್ಕಾರಿ ನೌಕರರು ವರ್ಗಾವಣೆಗೆ ಜನಪ್ರತಿನಿಧಿಗಳ ಶಿಫಾರಸು ಪತ್ರಗಳನ್ನ ತಂದ್ರ ಆ ಸ್ಥಳಕ್ಕೆ ಅವ್ರನ್ನ ವರ್ಕ್ ಮಾಡಬಾರದು ಬರ್ದಾರ ಸ್ಪಷ್ಟವಾಗಿ. ಈಗ ಮಾಡತ್ತಾರಲ್ಲ ಮಾಡಾಕ್ತಾರು ಮಾಡಾಕ್ತಾರ ಬಾಮಣೆ ಸರ. ಇದನ್ನ ಒಂದು ಕೋರ್ಟ್ನಾಗ PIL ಮಾಡಿದೀನಿ. ಆ ಕೇಸ್ ನಂಬರ್ ಬೇಕಾದ್ರೆ ನಾಳೆ ನಿಮ್ಗೆ ಬಿಡ್ತನು ಮಂದಿಗೆ ತೋರ್ಸಕ್ರೆ. ಆ ಜಡ್ಜ್ ಏನ್ ಹೇಳಿದಂದ್ರ, ನಾವೇನ್ ಹೇಳಿದ್ವು, ಭ್ರಷ್ಟಾಚಾರ ಇಲ್ಲೇ ನಡಾಕ್ತೈತಿ, ಜನಪ್ರತಿನಿಧಿಗಳ ಶಿಫಾರಸು ಮ್ಯಾಗ ವರ್ಗಾವಣೆ ಬಂದ್ ಆಗ್ಬೇಕು, ಕೌನ್ಸಿಲಿಂಗ್ ಮುಖಾಂತರ ಆಗ್ಬೇಕಂತ ಹೇಳಿ ನಮ್ಮ ಪಿಟಿಷನ್ ಯಾವಾಗ ಹೈಕೋರ್ಟ್ ಬೆಂಗಳೂರಲ್ಲಿ ಫೈಲ್ ಆತಲ್ರಿ, ಅವಾಗ ಇನ್ನೂ ಅದು ಡಿಸಿಷನ್ ಬಂದಿಲ್ಲ. ಈಗಾಗಲೇ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಇದು ಅಬಕಾರಿ ಇಲಾಖೆಯಲ್ಲಿ ಈ ಸರಿತ ಕೌನ್ಸಿಲಿಂಗ್ ಮಾಡಿದ್ದಾರೆ. ನಿಮ್ ಜೊತೆ ಮತ್ತೆ ಮಾತಾಡ್ತೇನೆ. ಸಯ್ಯದ್ ಸರ್, ಈ ಅಧಿವೇಶನ ಸಕ್ಸಸ್ ಆಯ್ತು ಅಂತ ಹೇಳ್ತೀರಿ? ಅಧಿವೇಶನ ಒಂದ ಕಡೆ ಇಡಬೇಕು, ಎಡಗಡ್ಸಂಗಿಲ್ಲ ಮೊಬೈಲ್. ಅಧಿವೇಶನ ಸಂಪೂರ್ಣ ವಿಫಲ. ಅಧಿವೇಶನ ಇದು ಅಧಿವೇಶನ ಅಲ್ಲ, ಇದೊಂದು ಜಾತ್ರೆಗತೆ. ಜನ ಬಂದಾರ, ಸಣ್ಣ ಸಣ್ಣ ಮಕ್ಕಳನ್ನ ತಂದು ತೋರ್ಸತ್ತಾರ. ಇವ್ರದ್ದು ಹೋರಾಟ ಜಗಳಾಟ, ಇವ್ರದ್ದು ಐಷಾರಾಮಿ ಜೀವನ, ಮಕ್ಕಳ ಮೇಲೆ ಏನ್ ಪ್ರೇರಣೆ ಬೀಳ್ತೈತಿ ನೀನು ಹೇಳೇನ ಈ ವಿಷಯ. ಇದನ್ನ ಕಲಿಬೇಕಾ ಹುಡುಗರು? ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲ್ಸೋದ್ ಬಿಟ್ಟು ಇಲ್ಲಿ ತಂದ ಪೂರಾ ಇಂಥ ಪರಿಸ್ಥಿತಿ ಬಂದ ದುಂದು ವೆಚ್ಚು ಮೋಜ್ ಮಜಾ ಮಸ್ತಿ ಮಾಡಕ್ ಒಂದು ಪಿಕ್ನಿಕ್, ವರ್ಷಕ್ಕೊಂದ ಜಾತ್ರೆ ಮಾಡ್ತಾರಲ್ಲ, ಆ ಜಾತ್ರೆ ಮಾಡಾಕ ಬಂದಾರ. ಇದು ಏನು ಇದರಿಂದ ಒಂದು ಪೈಸೆದ್ದು ಫೈದೆ ಇಲ್ಲ, ಯಾರಿಗೂ ಏನು ನ್ಯಾಯ ಸಿಕ್ಕಿಲ್ಲ. ನೂರಾರು ಮಂದಿ ಇಲ್ಲಿ ಟೆಂಟ್ ಹೊಡ್ಕೊಂಡ್ ಕೂತಾರ. ಅಲ್ಲಿ ಹೋಗಿ ಸೌಜನ್ಯಕ್ಕೆ ಒಬ್ಬ ಮಂತ್ರಿ ಹೋಗಿಲ್ಲ, ಮುಖ್ಯಮಂತ್ರಿ ಜನತಾ ದರ್ಶನ ಆಗಕ್ ತಯಾರಿಲ್ಲ. ಮುಖ್ಯಮಂತ್ರಿ ವಯಸ್ಸು ಆಗೈತಿ, ಯಾಕೆ ಅಧಿಕಾರ ಬೇಕು? ಬಿಟ್ಟು ಕೊಟ್ಟ ಮತ್ತೊಬ್ಬರಿಗೆ ಅಧಿಕಾರ ಕೊಡಬೇಕು, ಯಾಕೆ ಬೇಕು? ಸರ್, ಧರಣಿ ಸತ್ಯಾಗ್ರಹ ಬಗ್ಗೆ ಮನವಿ ತೆಗೆದುಕೊಂಡ್ರ, ಆ ಮನವಿ ಹೋದ ನಂತರ ನಮ್ಮ ಸೈಯದ್ ಅವ್ರು ಹೇಳಿದ್ರು ಅದನ್ನ ನಂತರ 20ನೇ ತಾರೀಕು ಬರ್ರಿ, ಇಲ್ಲೆಲ್ಲ ಕಸದ್ ಬಿಟ್ಟೆ ಅವ ಮನವಿ ಕಾಂತ ಅಂತ ಹೇಳಿದ್ರು. ಆ ಪ್ರತಿಭಟನೆಗಾರರಿಗೆ ನ್ಯಾಯ ಸಿಗ್ತೈತೆ ಅಂತೇನು? ಇಲ್ಲೇ ಏನು ಬೆಳಗಾವಿ ಅಧಿವೇಶನ ಐತೆ, ಇದು ಪ್ರತಿಭಟನೆ ಅಧಿವೇಶನ ದೇಶ ತುಂಬ ಹೆಸರಾಗಿಬಿಟ್ಟಿಗ. ನಾವು ಸುಮಾರು 10 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಅದೇ ಪೆಂಡಾಲ್ಗಳು, ಅದೇ ಟೆಂಟು, ಅದೇ ಮುಖ, ಅದೇ ಬೇಡಿಕೆ. ಯಾವ ಬೇಡಿಕೆನೂ ಈಡೇರುದಿಲ್ಲ. ನಾನು ಮಾಹಿತಿ ಹಾಕಿನಿಂದ ಒಂದು ಅರ್ಜಿ ಹಾಕಿದೆ. ಇದಕ್ಕೆ ಕಮಿಟಿ ಅಧ್ಯಕ್ಷರು ಉಪವಿಭಾಗಾಧಿಕಾರಿ ಬೆಳಗಾವಿ ಬಾಮಣೆ ಸರ್ ಅವ್ರಿಗೆ ಅರ್ಜಿ ಹಾಕಿದ್ದು. ಎಷ್ಟು ಮಂದಿ ಈ ಅಧಿವೇಶನದಲ್ಲೇ ಸತ್ಯಾಗ್ರಹ ಕೊಟ್ಟಿದ್ರು, ಅವ್ರ ಬೇಡಿಕೆ ಏನಿದ್ದು, ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿರಂದ್ರೆ ಆ ಕ್ರಮದ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ, ಲಿಖಿತವಾಗಿ ಬರ್ಕೊಟ್ಟಾರ ಅವ್ರು. ಅದಕ್ಕೆ ನಮ್ದು ಏನಪ್ಪ, ಜನ ಇಲ್ಲಿಂದ ಗಾಡಿ ಬಾಡಿಗೆ ಮಾಡ್ಕೊಂಡ್ ಬಂದ್ಕೇರೆ ಇಲ್ಲೆಲ್ಲ ಮನವಿ ಕೊಡ್ತಾರೋ, ಒಬ್ರು ಸಚಿವರು ಬಂದು ಮನವಿ ತಗೋತಾರೋ. ಇದನ್ನ ಯಾಕೆ ಮಾಡಕ್ ಹಚ್ಚಾರಂದ್ರೆ ಇದರಲ್ಲಿ ಒಂದು ಲಾಭ ಐತ್ರಿ ಸಯ್ಯದ್ ಸರ್. ಏನ್ ಲಾಭ ಅಂದ್ರ, ಈ ಟೆಂಟ್ ಹಾಕ್ತಾರಲ್ಲ ಪೆಂಡಾಲ, ಅದರಲ್ಲಿ ಅರ್ಧ ಕಮಿಷನ್ ಇವ್ರಿಗೆ ಇರ್ತೈತಿ. 2 ಕೋಟಿ ರೂಪಾಯಿ ಇದಾದ್ರ 1 ಕೋಟಿ ರೂಪಾಯಿ ಕಮಿಷನ್ ತಿಂತಾರ ಅದ್ರಾಗ. ಅದಕ್ಕೆ ಜನ ತಾಯಿ ಕುಂಡ್ರಲಿರ್ತಾರ ಅವ್ರ, ಅದ್ರ ಕೆಲಸ ಆಗೋದಿಲ್ಲ. ಅದಕ್ಕೆ ಸರ್ಕಾರಕ್ಕೆ ತಮ್ಮ ಈ ಅಂತರ್ಜಾಲ ವಾಹಿನಿ ಮೂಲಕ ನಾವು ವಿನಂತಿ ಮಾಡ್ತಾ ಇದ್ವಿ, ನೀವೇನು ಅಧಿವೇಶನ ಪ್ರಾರಂಭ ಮಾಡ್ತೀರಿ ಅದಕ್ಕಿಂತ 10 ದಿವಸ ಮೊದಲ ಪಬ್ಲಿಸಿಟಿ ಮಾಡ್ರಿ, ಮನವಿಗಳು ತಗೋರಿಲ್ಲ. ಅವನು ಅಟ್ಲೀಸ್ಟ್ ಅಧಿವೇಶನದಾಗ ನಡೆದಾಗ ಮಾತಾಡಿದ್ರೆ ಮಾಡ್ರೆ ಮಂದಿ ಸಮಾಧಾನ. ಕೆಲಸ ಆಗಿದ್ರೆ ಅದೇನ ಆಗಿಲ್ಲ. ಈಗ 47 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ಮತ್ತು ವಿಮಾನಕ್ಕೆ ಖರ್ಚು ಮಾಡಿದಾರೆ. ಅದ್ರ ಬಗ್ಗೆ ನೀವೇನೋ ITI ಹಾಕ್ತಿರೋ ಅಥವಾ IPL ಹಾಕ್ತಿರೋ, PIL ಹಾಕ್ತಿರೋ, ಏನದು? IPL ಹಾಕೋದ್ರೆ ಕ್ರಿಕೆಟ್ ಮ್ಯಾಚ್ ಏನೈತಿ, ಇವ್ರಿಗೆ ಯಾರು ಕೇಳೋರಿಲ್ಲ. ಸಾರ್ವಜನಿಕರ ತೆರಿಗೆ ದುಡ್ಡು, ಯಾರ್ದೋ ದುಡ್ಡು, ಎಲ್ಲ ಮಂದಿ ಜಾತ್ರೆ. ಈಗ ಮುಖ್ಯಮಂತ್ರಿ ಅವ್ರದ್ದಾತು, ಇಲ್ಲೇ ಸಭಾಧ್ಯಕ್ಷರು ಈ ಸದ್ದ ಖಾದರ್ ಸರ್ ಇಲ್ಲೇ ಇದಾರು. ಒಬ್ಬರೇ ಕೇಳ್ಬೇಕಲ್ಲ, 43 ಲಕ್ಷ ರೂಪಾಯಿ ಕೊಟ್ಟು 47 ಕೋಟಿ ಇಲ್ಲ. ಒಂದು ಅದು ಮುಖ್ಯಮಂತ್ರಿಗಳು ವಿಮಾನದ್ರೆ ಇಲ್ಲಿ ಖಾದರ್ ಸಾಹೇಬ್ರು ಕುಂತ್ಕೊಳ್ಳುವಂತ ಕುರ್ಚೆ 43 ಲಕ್ಷ ರೂಪಾಯಿ ಕುರ್ಚೆ ಕೊಟ್ಟಿದಾರು. ಇವ್ರು ತಮ್ಮ ಮನೆಗೊಳಗೆ 43 ಕೋಟಿ ಕುರ್ಚಿ ಹಾಕೊಂಡು ಕುಂಡಿರ್ತಾರೋ. ಇದನ್ನ ಜನ ಎಲ್ಲ ಕೇಳುವಂತದ್ದು ಒಂದು ಇದು ಬಂದಾಗ ಇವ್ರು ಬಿಡ್ತಾರು. ಸಿದ್ದರಾಮಯ್ಯ ಅವ್ರು ಹೆಲಿಕಾಪ್ಟರ್ದಾಗ ಅಡ್ಡಾಡಿರು, ಹೆಲಿಕಾಪ್ಟರ್ದಾಗ ಇವ್ರು ಮನಿ ದುಡ್ಡಾಗಿರೋ ಅಡ್ಡಾಡ್ತಿರು, ರೈಲ್ವೆಗೆ ಅಡ್ಡಾಡ್ತಿದ್ರು ಎಲ್ಲ ಇವ್ರು. ಅದ್ರ ಸರ್ಕಾರ ದುಡ್ಡು ಏನ್ ಬಿಸಿ. ಎಲ್ಲ ಮಂತ್ರಿಗಳು ವಿಮಾನ ಅದಕ್ಕೆ ಮಾಡ್ಸಾಕ್ತಾರೆ. ವಿಮಾನಕ್ಕೆ ಹೋಗಿ ಬರೋದು ಕ್ಲೇಮ್ ಮಾಡ್ಕೊಳ್ಳೋದು, ವಿಮಾನಕ್ಕೆ ಹೋಗಿ ಬರೋದು ಕ್ಲೇಮ್ ಮಾಡ್ಕೊಳ್ಳೋದು. ಅದಕ್ಕೆ ಅವ್ರು ತಮ್ಮದೇ ಆದಂತ ಒಂದು ನೇಮ್ ಮಾಡ್ಕೊಂತಾರೆ. ಬಾಮಣೆ ಸರ್ ಒಂದು ತಮ್ಮ ವಾಹಿನಿ ಮುಖಾಂತರ ಹೇಳ್ತಾನು, ಮೂಲ ಸಂವಿಧಾನದಲ್ಲಿ ಅಂಬೇಡ್ಕರ್ ಜೀವನ ಬರೆದಾರು, ಮೂಲ ಸಂವಿಧಾನದಲ್ಲಿ
ಯಾವುದೇ ಜನಪ್ರತಿನಿಧಿಗಳು ವೇತನ ಭತ್ಯೆಗಳು ತಗೋಬಾರ್ದು ಬರ್ದಾರ. ಇವರು ಆ ನಿಯಮ ತಿದ್ದುಪಡಿ ಮಾಡ್ಕೊಂಡ ನಮಗೆ ಹೆಂಗ್ ಬೇಕಂಗ್ ಕಾನೂನು ಮಾಡ್ಕೊಂಡ ದುಪ್ಪಟ್ಟು ಮಾಡ್ತಾರೋ. ಈಗ ಜಿಲ್ಲಾ ರಚನೆ ಮಾಡೋ ಸಂಬಂಧ ಎಷ್ಟೋ ಜನರಿಂದ ಸ್ಟ್ರೈಕ್ ಮಾಡಕ್ಕೆ ಜನ ಇವ್ರು ಅವ್ರು ಹಂಗಂದ್ರು ಇವ್ರು ಹಿಂಗಂತಾರು. ಯಾರಾದ್ರೂ ಇವ್ರ ಪಗಾರ ಹೆಚ್ಚು ಮಾಡ್ಕೋಬಾರ್ದು ತಂದ್ರೆ ಇವ್ರು ಬಿಡ್ತಾರೇನ್ರಿ? ಮಾಡ್ತಾರಲ್ಲೋ. ಅದಕ್ಕೆ ನಮ್ದೇನ ಜನ ಶಾಣೆ ಆಗ್ಬೇಕು. ನಿಮ್ಮಂತ ಅಂತರ್ಜಾಲ ವಾಹಿನಿ ಮೂಲಕ ಸೈಯದ್ ಸರ ನೀವ ಇವ್ರದೆಲ್ಲ ರಾಡಿ ತೊಳ್ತೀರಿ, ತೊಳೆದ ಹಿಂಗದಾರ ಇವ್ರು. ಅದಕ್ಕೆ ನಮ್ದೇನಪ್ಪ, ಸಾರ್ವಜನಿಕರ ತೆರಿಗೆ ದುಡ್ಡು ಆಗೋದು ಕಡಿವಾಣ ಆಗ್ಬೇಕಂದ್ರೆ ನ್ಯಾಯಾಲಯ ಒಂದೇ ನನಗೆ ಅನಿಸಿದ್ದು ಇನ್ಕಮಟ. ಈಗ ಅಲ್ಲಿ ಜಡ್ಜ್ಗಳು 2 ಅಂದ್ರೆ 2 ಗುಂಡ್ಲೆ 5 ಹತ್ತಾರ. ಅವ್ರು 2 ಗುಂಡ್ಲೆ 2 ಅಂದ್ರೆ 5 ಹತ್ತಾರು. ನಾನು 4 PILಗಳು ಹೋಗಿದಾವ ಸರ್. ಅದ್ರ ಬಗ್ಗೆ ನೀವು ಲೈವ್ ಮಾಡಿ 1-2 ನಿಮಿಷದಲ್ಲಿ ಹೇಳ್ತಾನು. MLA ಮಂತ್ರಿಗಳು ಸರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ಕಿಲ್ಲ, ಅದನ್ನ PIL ಹಾಕಿನಿ. ಕೋರ್ಟ್ ಇದು ಮಾಡಿದ್ ಸರಿ ಐತೆ, ತ್ವಜ ಮಾಡಿದ್ವು. ಅದಲ್ಲದೆ ಕನ್ನಡ ನಾಡು ಧ್ವಜದ ಬಗ್ಗೆ ಒಂದು PIL ಹಾಕಿದ್ನಿ, ಅದು ಅಲ್ಲೇ ಸರ್ಕಾರದಲ್ಲಿ ಕ್ರಮ ತಗೊಳ್ತೇಳಿ ವಜಾ ಮಾಡಿತ್ತು. ಅದಲ್ಲದೆ ಸಾರ್ವಜನಿಕರ ತೆರಿಗೆ ದುಡ್ಡದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, DK ಶಿವಕುಮಾರ್ ಅವರು ತಮ್ಮ ಫೋಟೋ ಹಾಕೊಂತಾರೆ ಸರ್ಕಾರಿ ಯೋಜನೆಯಲ್ಲಿ. ದುಡ್ಡು ಯಾರ್ದದು? ಸಾರ್ವಜನಿಕರ ತೆರಿಗೆ ದುಡ್ಡು. ಅದನ್ನು ಜಡ್ಜಿನ ಮುಂದೆ ಕೇಸ್ ಮಾಡಿ ಅವ್ನು ಹೇಳಿದ ಅವ್ರು ಮಾಡಿದ ಯೋಜನೆ ಜನರಿಗೆ ಗೊತ್ತಾಗ ಫೋಟೋ ಹಾಕೋರು ತಪ್ಪು ಏನಂತ ನೀನು ಅರ್ಜಿ ತೊಗೊಂಡೋಗೋದು ವಜಾ ಮಾಡಿದ. ಅದಕ್ಕೆ ಜಡ್ಜಿಗಳು 2 ಗುಂಡ್ಲೆ 2 ಅಂದ್ರೆ 5 ಅನ್ನೋರು ಬಂದಾರ ಅಂತ ಹೇಳ್ತೀವಿ. ನ್ಯಾಯಾಂಗ ವಿಶ್ವಾಸ ಕಳ್ಕೊಳ್ತೈತಿ. ಇನ್ನು ಮುಂದೆ ಏನು ಮಾಡ್ಬೇಕಂದ್ರೆ ಜನ ಬಡಿಗೆ ತೊಗೊಂಡು ನಿಲ್ಬೇಕಿಲ್ಲ. ಜನ ಬಡಿಗೆ ತೊಗೊಂಡ್ ನಿಂತ ಮಕ್ಕಳ ನಮ್ಮ ದುಡ್ಡ ನೀವು ಹೆಂಗ್ ಅಲ್ರಿ ಸರ್, ಜನ ಹೆಂಗ್ ತೆಗೆದುಕೊಳ್ತೈತೆ? 500 ರೂಪಾಯಿ 1000 ರೂಪಾಯಿ ಓಟ್ ತಕೊಂಡ ಓಟಿಗೆ ಮಾರ್ಕವ್ರ, ಅವ್ರ ಹೆಂಗ್ ಆಗ್ತದೈತೆ ಅದನ್ನ ಕೇಳ್ತೇವೆ. ಸೈಯದ್ ಸರ್, ಇದು ಸಚಿವರನ್ನೇ ಇರಲ್ಲ ನಮ್ಗೆ ಉತ್ತರ ಕೊಡ್ಲಿಕ್ಕೆ. ವಿರೋಧ ಪಕ್ಷದಲ್ಲಿ ಅವ್ರಿಗೆ ಕೊಡಂಗಿಲ್ಲ. ಒಂದೇ ದಿವಸಕ್ಕೆ 124 ಉತ್ತರ ಕೊಟ್ಟಿಲ್ಲ. ಈಗ 100 ಕೊಟ್ಟಿಲ್ಲ ಅಂದ್ರೆ 224 ಆಯ್ತು. ಯಾಕೆ ಕೊಟ್ಟಿಲ್ಲ ಅವರು? ಸ್ವಲ್ಪ ಹೇಳಿ. ನೋಡ್ರಿ, ಉತ್ತರ ಕರ್ನಾಟಕದ ಪ್ರಶ್ನೆಗಳು ಅದ್ರಾಗ 60 ಇದ್ದು ಅಂತ 120 ಪ್ರಶ್ನೆ ಸ್ವಲ್ಪ ಜೋರ್ ಮಾತಾಡ. ಅದರ ಸಲುವಾಗಿ 2 ದಿವಸ ಪ್ರತ್ಯೇಕ ಅಧಿವೇಶನ ಮಾಡ್ತಾನ ಅಂದ್ರಿ. ಮಾಡ್ಲಿಲ್ಲ. ನಾಳೆ ನಾಡ್ದು ಸಾಯಂತಿ ಮುಗಿತಿರಿದೆ. ಇನ್ನು ಮಾಡುವುದಿಲ್ಲ. ಉತ್ತರ ಕರ್ನಾಟಕ ಪ್ರತ್ಯೇಕ ಸಲುವಾಗಿ ಚರ್ಚೆ ಮಾಡೋ ಸಲುವಾಗಿ ಮಾಡುವುದಿಲ್ಲ. ಅದಕ್ಕೆ ಭೀಮಶಿಗಡದವ್ರು ನೀವು ಹಿಂದಕಲೇ ಹೇಳಿದ್ರಿ, ಉತ್ತರ ಕರ್ನಾಟಕ ಪ್ರತ್ಯೇಕ ಧ್ವಜ ಹಾರಿಸ್ಬಿಡ್ನು ಅವನವನ ಅಂತೇಳಿ. ಇನ್ನು ಪ್ರತ್ಯೇಕ ಧ್ವಜ ಹಾರಿಸ್ರ ನಮಗೆ ಏನಾರೇ ಆಗುದು. ತೆಲಂಗಾಣ ಹೋರಾಟ, ಛತ್ತೀಸ್ಗಢ ಹೋರಾಟ ಆತ್ರಿ, ರಕ್ತಪಾತ ಆತ, ಹೆಣಗಳು ಬಿದ್ದು ಗೋಳಿಬಾರ ಆತ, ಜಗಳ ಆತ, ದಂಡಿ ತಕರಾರ ಆತ. ಆದ್ರೂ ಅವ್ರು ಇಂಡಿಪೆಂಡೆಂಟ್. ನಮ್ಮ ಪ್ರಶ್ನೆ, ಸಚಿವರು ಅಲ್ಲಿ ಯಾಕಿಲ್ಲ? ಪ್ರಶ್ನೆಗಳನ್ನ ಯಾಕೆ ಕೊಡ್ತಾ ಇಲ್ಲ? ಅವ್ರು ಕೊಡುದಿಲ್ರಿ ಉತ್ತರ. ಅವ್ರು ಉತ್ತರ ಕೊಡುದಿಲ್ಲ. ಈಗ ಅವ್ರು ಹೇಳ್ತಾರ ಕೇಳ್ರಿ, ಹೇಳ್ರಿ. ಏನ್ ಮಾಡ್ಬೇಕಂದ್ರ ಸಭಾಧ್ಯಕ್ಷರು ಕಠಿಣವಾದ ನಿಯಮ ತೆಗಿಬೇಕು. ಏನ್ ತೆಗಿಬೇಕಂದ್ರ, ಯಾರು ಅಧಿವೇಶನ ಸಮಯದಲ್ಲಿ ಕಲಾಪ ಪೂರ್ತಿ ಮುಗಿಯುವವರೆಗೆ ಕೂತ ಚರ್ಚೆಯಲ್ಲಿ ಭಾಗವಹಿಸುದಿಲ್ಲ ಅಂತವ್ರಿಗೆ ಯಾವುದೇ ವೇತನ ಭತ್ಯೆಯನ್ನು ಕೊಡುದಿಲ್ಲ ಅಂತ ಹೇಳಿದರೆ ಒಂದು ಆರ್ಡರ್ ಮಾಡ್ಬೇಕು. ಯಾರು ಸಭಾಧ್ಯಕ್ಷರು. ಇಲ್ಲಿ ಏನಾಗೈತೆ ಅಂದ್ರ ಇವರು ಸಹಿ ಮಾಡಿ ಆರ್ಡರ್ ಮಾಡ್ಲಿಕ್ಕೆ ಅವ್ರಿಗೆ ಅದೇನೋ ಒಂದು ಪುಸ್ತಕ ಇದೆ, ಅದೇ ನಿಯಮಾವಳಿ ಇದೆ. ಆ ನಿಯಮಾವಳಿಗೆ ಸಭಾಧ್ಯಕ್ಷರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಒಳ್ಳೆಯದು ಇಲ್ಲ, ಮಾಡ್ಲಿಕ್ಕೆ ಬರೋದಿಲ್ಲ. ಹಂಗ ನಿಯಮಾವಳಿನ ತಿದ್ದುಪಡಿ ಮಾಡ್ಕೊಂಡಾರೆ. ಹೌದೌದು ಸರ್, ಇನ್ನು ಬರೋಣ ಲಾಜಿಂಗ್ ಬರೋಣ. ಲಾಜಿಂಗ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಲಾಜ್ ಏನಾಗೈತೆ ಅಂದ್ರೆ, ಹೋದ ವರ್ಷದ ಅಧಿವೇಶನದು 7.5 ಕೋಟಿ ರೂಪಾಯಿ ಲಾಜಿಂಗ್ ಬಿಲ್ ಆಗೈತೆ. ನಂದು ಏನ್ ಪ್ರಶ್ನೆ ಅಂದ್ರೆ, ನನ್ನ ಕಡೆ ದಾಖಲೆ ಅದಾವ. ದಾಖಲೆ ಇಲ್ಲದೆ ಯಾವ ಮಾತಾಡೋದಿಲ್ಲ. 7.5 ಕೋಟಿ ರೂಪಾಯಿ ಲಾಜಿಂಗ್ ಬಿಲ್ಲ. ಅವ್ರ ಲಾಜ್ ಇದಾವ, ಯಾರು ಅದಾವ ತಮಗೆಲ್ಲ ಗೊತ್ತೈತಿ. ಎಲ್ಲ ರಾಜಕಾರಣಿಗಳು ಲಾಜ್ ಇದಾವು, ಎಕ್ಸ್ ಮಿನಿಸ್ಟರ್ ಲಾಜ್ ಅದಾವು. ಅವ್ರ ತರ ಅಧಿವೇಶನ ನಡ್ಲತ್ತೀವಿ. ಈಗ ಅವ್ರು ಬಹುತೇಕ ಈಗೇನು 10 ಅಧಿವೇಶನ ಅದು ಲಾಜಿಂಗ್ ಅರ್ಧ 14 ಅಧಿವೇಶನ, ಈಗ 13. ಈಗ 13 ಸ್ಟಾರ್ಟ್ ಐತ್ರಿ. ಈ ಲಾಜಿಂಗ್ ಕಟ್ಟಡದ ಅರ್ಧ ರೊಕ್ಕ 75% ಅವ್ರು ರೊಕ್ಕ ಈಗ ತೆಗ್ದಿರ್ಬೇಕು. ಅದಕ್ಕೆ ಮತ್ತೆ ಈಗ ಒಂದು ಹಾದಿ ಹುಡ್ಕ್ಯಾರ ನೋಡ್ರಿ, ಇನ್ನು ಸಣ್ಣ ಬಿಟ್ಟಾರು. ಇನ್ನೊಂದು ಮಳೆಗಾಲ ಅಧಿವೇಶನ ಇಲ್ಲೇ ಮಾಡೋಣ. ಇದು ಎಂತ ನೋಡಿ, ಮುಂಗಾರು ಅಧಿವೇಶನ ಇಲ್ಲೇ ಮಾಡೋ ಚಲೋ ಮಾಡ್ಯಾರು. ಕಮ್ಗ ಇಲ್ಲಿ ಕೂತ್ ಎಲ್ಲ ಮಾಡಂಗಿಲ್ಲ, ಬರೀ ಕೊಟ್ಟು ಹೋಗಾರ. ಅಲ್ರಿ ಮಾಡ್ರೆ ಮತ್ ಲಾಜಿಂಗ್ ರೊಕ್ಕ ಬರೋದಿಲ್ಲ. ಅವ್ರದ್ದು ಮಾಡ್ಲೇ ಉತ್ಪನ್ನ ಬರ್ತೈತಿ. ಅದಕ್ಕೆ ನಮ್ದೇನಪ್ಪ, ಸೈಯದ್ ಅವ್ರು ಹೇಳಿದಂಗ ಇಷ್ಟೆಲ್ಲ ಸೌಲಭ್ಯ ಕೊಟ್ಟರು. ಸಚಿವರಲ್ಲಿ ನಿಂತು ಉತ್ತರ ಕೊಡಬೇಕು, ಶಾಸಕರು ಹಾಜರಾಗಬೇಕು. ಅದಕ್ಕೆ ಇವ್ರು ಏನ್ ಮಾಡ್ಬೇಕಂದ್ರ ಬಯೋಮೆಟ್ರಿಕ್ ಪದ್ಧತಿ ಮಾಡ್ಬೇಕು. ಈಗ ಹಂಗ ಈ ನೌಕರಸ್ಥರು ಮಾಡಿದಾರಲ್ಲ, ಹೆಬ್ಬಾಳು ಹೋಯ್ತಾ ಇಲ್ಲ MLA ಬರಿಬೇಕು. ಸರ್ 1 ಸೆಕೆಂಡ್, ನಾ ಈಗ ಇಂಥ MLA ನಾವು ಒಂದಕ್ಕೆ ಹೋದ್ರು ಅಲ್ಲಿ ದಾಖಲಾಗ್ಬೇಕು, ಸಂಡಾಸಕ್ಕೆ ಹೋದ್ರೆ ದಾಖಲಾಗ್ಬೇಕು. ನಾನು ಹೆಂಡತಿ ಬಂದಿಳು, ಮಕ್ಳು ಬಂದಿಳು, ಊಟ ಮಾಡ್ತಾ ಬಂದಿಳು, ದಾಖಲಾಗ್ಬೇಕಲ್ಲಿ. ಮಾಡ್ಬೇಕಲ್ರಿ. ಒಂದೇ ಸರ ಸೈಯದ್ ಸರ್, ಇಲ್ಲಿ ಗಂಟೆ ಬಡಿತೈತೆ. ಗಂಟಿ ಬಡದ ವಿಧಾನ ಪರಿಷತ್ ಗಂಟಿ ಬಡಿದೈತಿ. 15 ನಿಮಿಷ ಒಳಗೋಗಿಲ್ಲ. ಸಣ್ಣ ಮಕ್ಕಳು, ಬಾಲವಾಡಿಯವರು ಅಥವಾ 2ನೇ 5ನೇ ಹುಡುಗರು ಗಂಟಿ ಬಡದ ಕೂಡಲೇ ಒಳಗೆ ಹೋಗ್ತಾರ. ಇವ್ರಿಗೆ ಬುದ್ಧಿ ಐತೋ ಏನೈತೋ? ಏನ್ ಮಾಡಕ್ ಬಂದಾರ ಇವರು? ಚೈನಿ ಮಾಡಕ್ ಬಂದಾರ, ಏನ್ ಮಾಡಕ್ ಬಂದಾರೆ? ಹೆಡ್ ಮಾಸ್ತರ್ ಗೈಟ್ ಇರ್ಬೇಕ್ರಲ್ಲ. ಹೆಡ್ ಮಾಸ್ತರ್ ಗೈಟ್ ಇದ್ರೆ ಮಾಸ್ತರ್ ಗೈಟ್ ಇರ್ತಾನ.
ಮತ್ತ ಮಾಸ್ತರನ ಗಂಟಿ ಹೊಡೆದ್ರು ಇನ್ನ ಹುಡುಗರು ಬಂದ್ರೆ ಬರೋಲ್ಲ ತಾಳಾಗ ಹೋಗಿ ನಂದೇನ್ ಹೋಗುದ ಅಲ್ಲ ಖಾದರ್ ಅವರು ವಿಫಲಾಗಿದ್ದಾರೆ, ಬಸವರಾಜ್ ಹೊರಟ್ಟಿ ಅವರು ವಿಫಲಾಗಿದ್ದಾರೆ ಅಂತ ಅರ್ಥ. ಇದೇನ್ ತೋರ್ತೈತೆ ಅಂದ್ರ ಹಿಡ್ಕೊಂಡ್ ಎಲ್ಲ ವಿಫಲ. ಏನ್ ತೋರ್ತೈತೆ ಅಂದ್ರ ಶಾಲಿ ಕಲಿಯುವಂತ ಸಣ್ಣ ಹುಡುಗರಿಗೆ ಇದ್ದಂತ ಬುದ್ಧಿ ಇಲ್ಲಿ ಒಳಗಿದ್ದ MLA ಒಳಗ್ ಇಲ್ಲ ಅನ್ನೋದು ತೋರ್ತೈತಿಲ್ಲ. ಅದನ್ನ ಅಂತ ತಮ್ಮ ದುರ್ಬುದ್ಧಿಯನ್ನ ಆ ಮಕ್ಕಳಿಗೆ ತೋರ್ಸತ್ತ. ಹೌದು, ಆ ಮಕ್ಕಳು ಬಂದ ಪಾಪ. ನಾವ್ ಇದೇ ಹುಡುಗರು ಭೇಟಿಯಾಗಿದ್ದು, ಆ ಹುಡುಗರು ಹೇಳಿನ ಅವ್ರು ಜಗಳ ಆಡೋದು ಏನೇ ಕಲ್ತೀರಿ ನೀವು ಯಾವಾಗ ನೋಡಕ್ ಬರ್ಬೇಡ್ರಿ ನಾ ಮಕ್ಕಳಿಗೆ. ಮತ್ತ ಅಲ್ಲಿ ಮನ್ಯಾಗ ಹೋಗಿ ಹೊಡೆದಾಡಕ್ ಐತಿರ. ಅವ್ರ ಭವಿಷ್ಯ ಹಾಳು ಮಾಡೋ ಸಲುವಾಗಿ ಮಾಡಕತ್ತಾರ್ರಿ ಹುಡುಗರನ್ನ ಕರೀರಿ. ಸರ್ ಈಗ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಚಮಚಾಗಿರಿ ಅಥವಾ ಪ್ಯೂನ್ಗಿರಿ ಮಾಡತ್ತಾರ, ಆಳಕ್ಕಿಂತ ಹೆಚ್ಚು ದುಡಿಯತ್ತಾರ ಪ್ರಿನ್ಸಿಪಾಲ್ ಸೆಕ್ರೆಟರಿ ಕೆಳಗೆ. ಇದು ಅಗತ್ಯ ಇತ್ತೇನೋ? ಇದು ಅಗತ್ಯ ಇಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ. ಅದ್ರ ಬಗ್ಗೆ ಹೋರಾಟ ನಾವು ಮಾಡ್ತಾ ಇದೀವಿ. ಮತ್ತೆ ಅಲ್ಲೇ ಬರ್ತೈತಿ ಬಾಮಣ್ಣ ಸರ್, ಹೋರಾಟ ಮಾಡೋದ, ಕಾಗದ ತಗೊಳ್ದ, ಜಡ್ಜಿನ ಮುಂದೆ ಇಡ್ದ, ಜಡ್ಜ್ ನೋಡ್ದ. ಅದಕ್ಕೆ ನಂದೇನ್ರಿ, ಇಲ್ಲೇ ಸಾರ್ವಜನಿಕರ ಸೇವೆಗೆ ಅಧಿಕಾರಿಗಳು ಕಚೇರಿಗಳಲ್ಲಿ ಇರ್ಬೇಕು. ಈ ನಂದೇನ್ ಪ್ರಶ್ನೆ, ಮಂತ್ರಿಗಳಿಗೆ ಬೆಂಗಳೂರಾಗ ಅಧಿವೇಶನ ನಡೆದ್ರೆ ಮಂತ್ರಿ ಜೊತೆಗೆ ಯಾರು ಇರ್ತಾರೆ? ಗಣಮನ್ ಇರ್ತಾನೋ, PS ಇರ್ತಾನೋ, ಇಲ್ಲಿ ಅವ್ರು ಬಂದಿರ್ತಾರೆ. ಇವ್ರು ನಮ್ಮ ಅಧಿಕಾರಿಗಳು ಕರ್ಕೊಳ್ಳುವಂತ ಅವಶ್ಯಕತೆ ಇದನ್ನ ಯಾಕೆ ಮಾಡ್ತಾರಂದ್ರೆ, ಇವ್ರ ರಾತ್ರಿ ಅವ್ರಿಗೆಲ್ಲ ಊಟ ಮುಂದಿನ ವ್ಯವಸ್ಥೆ ಮಾಡಿ ಅವ್ರ ಹಾಸಿಗೆ ಹಚ್ಚಿ ಮನಗುದ್ ಸಂಬಂಧ ಇವ್ರನ್ನ ಕರ್ಸ್ಕೊತಾರ. ನೆಟ್ಗಲ್ಲಿ ನಂದೇನ್ ಪ್ರಶ್ನೆ, ಅಧಿವೇಶನಕ್ಕೆ ಬರ್ಬೇಕು, ಇಲ್ಲೇ ಊಟ ಮಾಡ್ಬೇಕು, PA ಗಣಮನ್ ಇರ್ತಾರ, ರೂಮ್ಗೆ ಹೋಗ್ಬೇಕು, ಮನ್ಕೋಬೇಕು, ಮತ್ತೆ ಸರಿಯಾಗಿ ಬರ್ಬೇಕು. ಅದನ್ನ ಬಿಟ್ಟು ಇವ್ರಿಗೆ ಬಂದಲ್ಲಿ ಇಲ್ಲಿ ಡಿನ್ನರ್ ಪಾರ್ಟಿ ಮಾಡಿವು. ಇಲ್ಲೂ ಮುಖ್ಯಮಂತ್ರಿ ಕುರ್ಚಿಯದ ಬಡದಾಟ. ನಮ್ದೇನು ಇಲ್ಲಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಬಡದಾಡಕ್ ಬಂದರು, ಡಿನ್ನರ್ ಪಾರ್ಟಿ ಕೊಡಕ್ ಬಂದಿರು, ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಕ್ ಬಂದಿರು. ಸಣ್ಣ ಮಕ್ಕಳು ತಿಳಿತೈತಿ. ಆ ಮೊನ್ನೆ ನಮ್ಮ ಓಣ್ಯಾಗ ಒಂದ್ ಸಣ್ಣ ಕೂಸ, ಸಣ್ಣ ಮಗು ಮಾತಾಡ್ತಾನೆ ಸರ್. ಈಗ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಬೇಕು, ಉಪಮುಖ್ಯಮಂತ್ರಿಗಳು ಕೂಡ ಗಮನಿಸಬೇಕು. RTI ಕಾರ್ಯಕರ್ತ ಭೀಮಪ್ಪಗಳಂತ ನೀವು ಸಾದಾ ಅಂತ ತಿಳ್ಕೊಬೇಡಿ. ಇವ್ರು ಏನು ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದಾರೆ ಅದು ಕರೆಕ್ಟ್ ಇದೆ ಸರ್. ಇಷ್ಟೆಲ್ಲ ಹೇಳತ್ತೀರಿ, ಮಾಹಿತಿ ಆಯೋಗದ ಆಯುಕ್ತರನೇ ಇಲ್ಲಲ್ಲ? ಮಾಹಿತಿ ಆಯುಕ್ತರು ಅಂತಾರ, 2 ಕೋಟಿ ರೂಪಾಯಿ ಕೊಟ್ರೆ ಮಾಹಿತಿ ಆಯುಕ್ತರು ನಿಮ್ಮನ್ನ ಮಾಡ್ತಾರೆ. ನಾಳೆ ಅದು ಏನೈತಿ, ಸತ್ಯ ಶೋಧನಾ ಕಮಿಟಿ ಮಾಡಿ ಆ ಕಮಿಟಿ ಯಾರನ್ನ ಆಯುಕ್ತರು ಮಾಡ್ಬೇಕು ಶಿಫಾರಸು ಮಾಡ್ತೈತೆ ಅಂತ ಹೇಳಿ ಆ ಶಿಫಾರಸು ಮಾಡಿದವ್ರು ಮಾಡ್ಬೇಕು. ಈಗೇನ್ ಮಾಡಿದಾರ, ಸಮಿತಿಯಾಗ ಹೆಸರು ಇಲ್ಲವ್ರ ಮಾಡಾಕ್ತಾರ. ಇವರೆಲ್ಲ ರಾಜಕೀಯ ವಸೂಲಿ ಮ್ಯಾಗ ಹಾಕತ್ರಿ ಸರ್. ಇಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ರು. ಬುಧವಾರ ಹೊಡೆದು ಬುಧವಾರ ಡಮಾರ್ ಅಂತು. ಈಗೂ ಕೂಡ ಇವತ್ತಿನೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಒಂದು ಶಬ್ದ ಐತಲ್ಲ. ಮತ್ತ ಅವು ಸಭಾಪತಿ ಅವರು ಏನೋ ಆದೇಶ ಮಾಡಿರ್ತಾರ, ಅದಕ್ಕೇನು ಕಿಮ್ಮತ್ ಐತೆ? ಬಸವರಾಜ್ ಹೊರಟ್ಟಿ ಅವ್ರು ಹೇಳಿದ್ರು ಪ್ರತಿ ಬುಧವಾರ 2 ಬುಧವಾರ ಮಾಡ್ತಾರೆ. ಇನ್ನೂವರೆಗೆ ಚರ್ಚೆ ಅಲ್ಲ. ನಾಳೆ ನಾಡ್ದೆ ಇವರು ಅದನ್ನ ಬಿಲ್ ಪಾಸ್ ಮಾಡ್ತಾರೆ. ಕೇವಲ ಬಿಲ್ ಪಾಸ್ ಮಾಡ್ಲಿಕ್ಕೆ ವಿಧೇಯಕವನ್ನು ಪಾಸ್ ಮಾಡ್ಲಿಕ್ಕೆ ಹೋಗಿ ಬಂದಾರೇನೋ ನಿಮ್ಗೆ ಕೇಳ್ತಾ ಇದೆ. ಇವರು ಬುಧವಾರ ಗುರುವಾರ ದಿವಸ ಯಾವುದು ಉತ್ತರ ಕರ್ನಾಟಕ ಚರ್ಚೆ ಆಗೋದಿಲ್ಲ. ನಾಳೆ ಗಂಟೆ ಕಟ್ಟ್ಯಾರ, ಇನ್ನು ಕೆಲವ್ರು ಹೋಗ್ಯಾರ. 224 ಶಾಸಕರದಾಗ 50ರಿಂದ 60 ಮಂದಿ ಅಷ್ಟ ಅದಾರ. ರೂಮ್ಗಳೆಲ್ಲ ಖಾಲಿ ಅದಾವ, ಬಾಡಿಗೆ ಮಾತ್ರ ಚಾಲೂ ಐತಿ. ಇವೆಲ್ಲ ದುಂದು ವೆಚ್ಚ ಮಾಡೋ ಸಲುವಾಗಿ ಬಂದಿದ್ದು, ಮೋಜು ಮಜಾ ಮಸ್ತಿ ಮಾಡೋದ. ಇದೊಂದು ಪಿಕ್ನಿಕ್ ಕೇಂದ್ರ. ಇದನ್ನ ಸುಮ್ಮ ಒಂದು ಗೋವಾಗತ್ತೆ ಕ್ಯಾಶಿಂಗ್ ಸೆಂಟರ್ ಮಾಡಿ ಬಾಡಿಗೆ ವಸೂಲಿ ಮಾಡೋದು. ಆಯ್ತು ಸರ್. ಈಗ ವಿಧೇಯಕಗಳ ಮಂಡನೆ ಮಾಡ್ತಾರೆ ಸರ್. ಆ ವಿಧೇಯಕಗಳ ಮಂಡನೆ ಎಷ್ಟು ಖರೆ ಎಷ್ಟು ಸುಳ್ಳು? ಯಾಕಂದ್ರೆ ಫೈನಾನ್ಸ್ದವರು 12 ಸಲ ಮುಖ್ಯಮಂತ್ರಿ ಫೈನಾನ್ಸ್ ಮಾಡಿದ್ರು. ಇಲ್ಲಿ ಫೈನಾನ್ಸ್ ಮಂಡನೆ ಮಾಡ್ತಾರೆ, ಆದ್ರೆ ಅಲ್ಲಿ ಫೈನಾನ್ಸ್ ಆದ್ರೆ ಹಿಂದಿನ ಅಧಿವೇಶನದಲ್ಲಿ ಕೂಡ ಏನೂ ಆಗಿಲ್ಲ. ಈ ಅಧಿವೇಶನದಲ್ಲಿ ಕೂಡ ವಿಧೇಯಕ ಮಂಡನೆ ಮಾಡ್ತಾರೆ. ಆ ವಿಧೇಯಕ ಬಗ್ಗೆ ಸ್ವಲ್ಪ ಸವಿಸ್ತಾರ. ವಿಧೇಯಕ ಮಂಡನೆ ಅಂದ್ರಪ್ಪ ಏನಿದೆ ಅಂದ್ರೆ, ಇದು ಪ್ರಜಾಪ್ರಭುತ್ವದ ದೇಗುಲಗಳಲ್ಲಿ ತಮ್ಮ ಕ್ಷೇತ್ರದ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾನೂನುಗಳನ್ನ ರಚನೆ ಮಾಡ್ಬೇಕಾಗ್ತಿರ್ತದೆ. ಅದಲ್ಲದೆ ಈಗ ಇರ್ತಕ್ಕಂಥ ಕಾನೂನುಗಳಲ್ಲಿ ಏನಾದರೂ ಲೋಪದೋಷ ಇದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ವಿಧೇಯಕ ಮಂಡನೆ ಮಾಡ್ಬೇಕಂದ್ರೆ ಅದಕ್ಕೆ ಎಲ್ಲ ಶಾಸಕರು ಕುತ್ಕೊಂಡು ಆ ವಿಧೇಯಕವನ್ನು ಮಂಡಿಸಿದಾಗ ಅದ್ರ ಬಗ್ಗೆ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ಕೊಂಡ ಹಿಂಗಲ್ಲ ಹಿಂಗ ನಿರ್ಧಾರ ಮಾಡ್ಬೇಕು. ಈಗೇನು 5 ಜನ ಕೂತಿರ್ತಾರು, ಸಭಾಧ್ಯಕ್ಷರು ಹೇಳ್ತಾರೆ ಯಾಕೆ ಚರ್ಚೆ ಆಗುದಿಲ್ಲ. ಹೇಳ್ತಾರ ಮಸೂದೆ ಪರವಾಗಿದ್ದವ್ರು ಹ್ಞೂ ಅನ್ರಿ, ಧ್ವನಿ ಹತ್ರಿ, ಪರವಾಗಿದೆ ಅಂತ ಅವ್ರ 10 ಸಲ ಮುಗಿತು. 10 ಮಂದಿ ಕೂತಿರ್ತಾರ, ವಿಧೇಯಕ ಪಾಸ್ ಆತಪ್ಪ. ಅದ್ರಿಂದ ಏನ್ ಬೆಂಕಿ ಹತ್ತೈತೋ, ಏನ್ ಮಳೆ ಹಾಕತೈತಿ ಏನೋ ಗೊತ್ತಿಲ್ಲ. ಒಟ್ಟು ವಿಧೇಯಕ ಮಂಡನೆ ಅದಪ್ಪ, 12 ಅದು 20 ಅದು. ನಮ್ದೇನ ಎಲ್ಲಾ ವಿಧೇಯಕಗಳು ಸಾರ್ವಜನಿಕವಾಗಿ ಅಂದ್ರೆ ಅಲ್ಲಿ ಸದನದಲ್ಲಿ ಸಮಗ್ರ ಚರ್ಚೆ ಆಗ್ಬೇಕಿವ. 1 ತಾಸಿನಾಗ 10 ವಿಧೇಯಕ ಮಂಡನೆ ಮಾಡ್ತಾರೆ ಇವ್ರು. ಒಂದು ವಿಧೇಯಕ ಬಗ್ಗೆ ಕನಿಷ್ಠ 2 ತಾಸು ಚರ್ಚೆ ಆಗಿ ಮಾಡ್ತಾರೆ. ಆಯ್ತಾ ನೀವು ಹೇಳಿದ್ರಿ, ಎಷ್ಟು ಟೈಮ್ ಇಲ್ಲ. ಬಿಜೆಪಿ ಶಾಸಕರು ಅದನ್ನೇ ಹೇಳಿದ್ರು, ಕನಿಷ್ಠ ನಮಗ ಒಂದು ಬಿಲ್ ಪಾಸ್ ಮಾಡ್ಕೋತ ನಾವು ಕೊಡೋದಿಲ್ಲ, ಆದ್ರ ಇಲ್ಲಿ ಚರ್ಚೆ ಆಗ್ಬೇಕಂತ ಹೇಳಿದ್ರು. ಆದ್ರ ಅವಕಾಶ ಇಲ್ಲ, ಟೈಮ್ ಇಲ್ಲ ಅಂತ ಸಭಾಧ್ಯಕ್ಷರೇ ಹೇಳ್ತಾರೆ. ಒಂದೇದು ಸರ್, ಶ್ವೇತಪತ್ರ ಯಾಕೆ ಹೊರಡಿಸಿಲ್ಲ ಸಯ್ಯ ಸರ್? ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ. ಹಿರಿಯ ಸಮಾಜ ಸೇವಾ ಕಾರ್ಯಕರ್ತರು ಬಿಂಶಿಗಡದವರ ಶ್ವೇತಪತ್ರ ಬಗ್ಗೆ ಹೊರಡಿ. ಇಂದಿರಾ ಗಾಂಧಿ ಒಮ್ಮೆ ಶ್ವೇತಪತ್ರ ಹೊರಡಿಸಿದ್ರು. ಶ್ವೇತಪತ್ರದ ಅರ್ಥ, ಅದರ ಗಾಂಭೀರ್ಯತೆ ಮತ್ತು ಅದರದ ಶಕ್ತಿ,
ಶ್ವೇತಪತ್ರ ಹೊರಡಿಸಿದ್ರಂದ್ರ ಮುಗಿದ ಹೋದ ಅಧ್ಯಾಯ. ಶ್ವೇತಪತ್ರ ಹೊಡಿಸೋ ಸಲುವಾಗಿ ಇದೇ ಅಧಿವೇಶನದಾಗ ಹೊಡಿಸ್ಬೇಕಾಗಿತ್ರಿ. ಇವತ್ತ ಹೊಡಿಸಿದ್ರು ನಡೆಯುತ್ತೆ. ಇದು ಯಾವಾಗ ಅಧಿವೇಶನ ಸ್ಟಾರ್ಟ್ ಆಗೈತಿ ಅವಾಗ ಶ್ವೇತಪತ್ರ ಹೊರಡಿಸಿದಂಗೆ ಆಗೈತಿ. ಸರ್ ಒಂದ್ ನಿಮಿಷ ಸರ್, ಇಲ್ಲಿ ವಿರೋಧ ಪಕ್ಷಗಳು ಸಂಪೂರ್ಣ ವಿಫಲಾಗಿದ್ದಾರೆ. ಆರ್ ಅಶೋಕ ವಿಧಾನಸಭೆಯಲ್ಲಿ ವಿಫಲರಾಗಿದ್ದಾರೆ, ವಿಧಾನ ಪರಿಷತ್ನಲ್ಲಿ ಚಲುವಸ್ವಾಮಿ ವಿಫಲಾಗಿದ್ದಾರೆ. ಅಂದ್ರೆ ಇವ್ರೇನು ಮಿಲಾಪಿ ಕುಸ್ತಿ ಆಡತ್ತಾರೋ ಸುಮ್ಮನೆ ಬಂದರೆ ಇದೇನೈತಿ ಹೊಂದಾಣಿಕೆ ರಾಜಕೀಯ ಎಲ್ಲ ಗೊತ್ತಿರಲಿ. ಬಿಜೆಪಿ ಅವ್ರು ಬಂದಾಗ ಕಾಂಗ್ರೆಸ್ ಅವ್ರು ವಿರೋಧ ಪಕ್ಷದಾಗ ಕೂತ ನೀವು ಹಂಗ್ ಮಾಡಿಲ್ಲ ಹಿಂಗ್ ಮಾಡ್ಲತ್ತಾರು. ಮುಂದೆ ಇವ್ರ ಸರ್ಕಾರ ಬಂದಾಗ ಇವ್ರು ಕಾಂಗ್ರೆಸ್ ಅವ್ರು ಹೇಳ್ತಾರೆ ಬಿಜೆಪಿ ಹಂಗಾಗಿತ್ತು ಹಿಂಗಾಗಿತ್ತು ಅಂತ ಹೇಳ್ತಾರೆ. ಇವ್ರನ್ನ ಜನ ದಿಶಾ ಭೂಲ್ ಮಾಡುವಂತ ಇದೊಂದು ಇದಕ್ಕೆ ಕಾರ್ಯಕ್ರಮನ ಹೇಳಿಕ್ ಬೈತಾ ಇದ್ದೀನಿ. ವಿರೋಧ ಪಕ್ಷದ ನಾಯಕರಂದ್ರೆ ಹೆಂಗಿರ್ಬೇಕಂದ್ರೆ ಸಾರ್ವಜನಿಕರ ಸಮಸ್ಯೆಗಳು ಏನಾರ ತೊಂದರೆ ಆದ್ರೆ ಅದ್ರ ಬಗ್ಗೆ ಸಮಗ್ರ ಚರ್ಚೆ ಮಾಡುವಂಗಿರ್ಬೇಕು. ಇವರೆಲ್ಲ ಒಬ್ರಿಗೊಬ್ರು ಹೊಂದಾಣಿಕೆ ಇದಾರು. ಹೊಂದಾಣಿಕೆ ಇದ್ದಾಗ ವಿರೋಧ ಪಕ್ಷದವರಲ್ಲಿ ಏನು ಎತ್ತು ಕೇಳಕ್ ಆಗುದಿಲ್ಲ. ಸರ್ ಈಗ ರೈತರ ಕಬ್ಬಿನ ಬಿಲ್ ಬಗ್ಗೆ ಏನೂ ಚರ್ಚೆ ಮಾಡಿಲ್ಲ. ಆದ್ರೆ ನಾವು ರೈತರ ಪರವಾಗಿ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ, ಮತ್ತೆ ಆಡಳಿತ ಪಕ್ಷದವ್ರು ಹೇಳ್ತಾರೆ. ಇದೇನು ಮೊಸಳೆ ಕಣ್ಣಿರೋನ್ ಹೆಂಗೆ? ಅಲ್ಲ, ಜನರ ಸಮಸ್ಯೆ ನಡೆದಾಕಿದ ಅಧಿವೇಶನ ನಡೆದೈತ್ರಿ. ನಮಗಂತೂ ತಿಳಿವಾತ್ರಿಪ್ಪ. ಜನರ ಸಮಸ್ಯೆ ಸಲುವಾಗಿ ಅಧಿವೇಶನ ನಡೆದೈತೆ ಅಂತ ಏನು ಅನಿಸ್ತಾ ಇಲ್ಲ. ಅವ್ರವ್ರ ವೈಯಕ್ತಿಕ ಅಧಿವೇಶನ ನಡೆದೈತಿ. ಇದು ಆಕ್ಚುಲಿ ಅಧಿವೇಶನ ಅಲ್ಲ, ಇದು ಒಂದು ಸಂತೋಷದ ಕೂಟ ಅನ್ಸಾಯ್ತು, ಮಜಾ ಮಾಡಕ್ಕೆ. ಸರ್ ಗಡದವ್ರೆ, ಸರ್ ರೈತರ ಬಗ್ಗೆ ಚರ್ಚೆ ಮಾಡ್ತೀವಂತೆ ಸದನದಲ್ಲಿ ಹೇಳಿದ್ರು. ಇಲ್ಲಿ ವೇಬ್ರಿಡ್ಜ್ ಕೂಡಿಸ್ತೇವೆ ಅಂತ ಹೇಳಿದ್ರು. ಇಲ್ಲ 18 ವೇಬ್ರಿಡ್ಜ್ಗಳನ್ನು ನಾವು ಕೂಡಿಸ್ತೇವೆ ಅಂತ ಹೇಳಿದ್ದಾರೆ. ಅಲ್ಲಿ ಮಂತ್ರಿಮಂಡಲ ಪಾಸ್ ಆಗಿದೆ. ಆದರೆ ಇಲ್ಲಿ ರಾಜ್ಯದಲ್ಲಿವರು 81, 69 ಪ್ರೈವೇಟ್ ಇವೆ. ಆ 69 ಅವರು ಫ್ಯಾಕ್ಟ್ರಿ ಒಳಗಡೆನೇ ಜಾಗ ಕೊಡ್ತಾ ಇಲ್ಲ, ಹೊರಗಡೆ ಜಾಗ ಕೊಡ್ತಾ. ಅದಕ್ಕೆ ಯಾಕೆ ನೀವು ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆನ ಹಾಕಬಾರ್ದು? ಈಗ ಏನಾಗಿದ್ರಿ ಬಾಮಣಿ ಸರ, ಇವು ಕಾರ್ಖಾನೆಗಳು ಏನದಾವಲ್ಲ ರಾಜ್ಯದಾಗ, ಎಲ್ಲ ರಾಜಕಾರಣಿಗಳು ಕಾರ್ಖಾನೆ ಇದಾವೆ. ಎಕ್ಸ್ ಮಿನಿಸ್ಟ್ರು MLA ಇವರು ಅದಾವು. ಅವರೆಲ್ಲ ಮತ್ತೆ ರೈತನ ಗೋಣ್ ಮುರಿದ ನೋಡೋರಲ್ಲ, ಅವ್ರು ಯಾಕೆ ಮುಂದೆ ಬರ್ತಾರೆ? ಇಲ್ಲಿ ರೈತಗ 5,000 ರೂಪಾಯಿ ಕೊಡಕ್ಕೆ ಏನೂ ತೊಂದರೆ ಇಲ್ಲ. ಇವು ಕಾರ್ಖಾನೆಗಳು ರಾಜಕಾರಣಿಗಳು ಅದಾವ. ಅದಕ್ಕೆ ನಾವು ಮೊನ್ನೆ ಗುರ್ಲಾಪುರ ಇದರಲ್ಲಿ ಹೇಳಿದ್ವಿ, ಕಾರ್ಖಾನೆ ಇದು MLAಗಳು ಮೊದಲು ಕೆಲವ್ರ ಅಂತ ಹೇಳಿದ್ವು. ಅಂದಾಗ ನಿಮ್ ರೇಟ್ ಸಿಗ್ತೈತಿ ಇಲೆಕ್ಷನ್ದಾಗ. ಮತ್ತೆ ಹಿಂಗೆ ಮಾಡಿ ಅವರು ತಮ್ಮದಾಗ ಹೊರಗೆ ಬರ್ತೈತೆ ಹೇಳಿ ಅದು ಏನು ಮಾಡ್ತಾರಂದ್ರೆ ಬಾಮಣೇಶ್ವರ್ ಗೊತ್ತಿರಲಿ, 4 ಜನ ಕಾರ್ಖಾನೆ ಶಾಸಕರು ಎದ್ದ ಹಂಗ್ ಮಾಡ್ರಿ ಹಿಂಗ್ ಮಾಡಿರ್ತಾರೋ ಅದಕ್ಕೆ ಮತ್ತೆ ಇವ್ರು 4 ಮಂದಿ ಅಂತ ಮತ್ತೊಂದು ಹೇಳಿಕೆ ಮುಗಿಸಿ ಬಿಡ್ತಾರೆ. ಮೊಸಳೆ ಕಣ್ಣೂರು ರೈತರ ಬಗ್ಗೆ. ರೈತರಿಗೆ ಇವತ್ತು ಏನೈತಪ್ಪ ಅಂದ್ರೆ ಬೆಳೆದಂತ ಬೆಳೆಗೆ ಯೋಗ್ಯ ಬೆಲೆ ಕೊಟ್ಟು ವಿದ್ಯುತ್ ನೀರು ಕೊಟ್ರ ಇವ್ರು ಯಾವ್ದು ಸಾಲ ಕೊಡೋದು ಬೇಡ, ಯಾವ್ದು ಯೋಜನೆ ಕೊಡೋದು ಬೇಡ. ಈಗ ಏನಾಗಿತ್ತು ಅಂದ್ರೆ ಎಲ್ಲ ಇದರಿಂದ ಈಗ ನೀವು ಗೃಹಲಕ್ಷ್ಮಿ ಯೋಜನೆ ನೋಡ್ರಿ, 4-5 ತಿಂಗಳಿಂದ ಪಗಾರ ಬಂದಿಲ್ಲ. ಈ ದೇಶವನ್ನ ಈ ರಾಜ್ಯವನ್ನ ಆರ್ಥಿಕ ದಿವಾಳಿ ತೆಗಿತಾರೋ. ನಾವು ಒಂದ ಮಾತು ಹೇಳ್ತಾರೆ, ಮುಂದೆ ಏನಾಗೈತೆ ಕೇವಲ 1 ನಿಮಿಷದಲ್ಲಿ. ಇವತ್ತು ಏನಾಗಿದೆ ಅಂದ್ರೆ ಕುಂಟ್ರು ಮಾಶಾಸನಗಳ ವಿಧವಾ ವೇತನ 4 ತಿಂಗಳಿಗೆ 5 ತಿಂಗಳಿಗೊಮ್ಮೆ ಬರ್ತಾ ಇದ್ದಾವೆ. ಸರ್ಕಾರಿ ನೌಕರ ಪಗಾರ 3 ತಿಂಗಳಿಗೊಮ್ಮೆ ಆಗ್ತೈತಿ. ಇನ್ನು ಮುಂದೆ ಏನಾಕೈತಿ ಬಾ ಎಲ್ಲರೂ ಕೇಳ್ಬೇಕು. ಇದನ್ನ ರಾಜ್ಯ ಜನ ಭವಿಷ್ಯ ಇದ್ದಂಗಿದೆ. ಇನ್ನು ಮುಂದೆ ಒಂದು ಇನ್ನೊಂದು 4-5 ವರ್ಷದಾಗ MLAಗಳಿಗೆ MP ಗಳಿಗೆ ಮಂತ್ರಿಗಳಿಗೆ ಪಗಾರ ರೊಕ್ಕಿಲ್ಲಕೈತಿ. ಅವಾಗ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದೇ ದಾರಿ, ಯಾವ ಬಡವ ಇವತ್ತು ಬೆಂಗಳೂರು ದುಡಿದು ಬ್ಯಾಂಕ್ನಾಗ ರೊಕ್ಕ ಇಟ್ಟಿರ್ತಾನಲ್ಲ ಆ ರೊಕ್ಕ ಎಲ್ಲ ಮುಟ್ಕೊಂಡು ಹಾಕೊಂಡ್ಬಿಡ್ತಾರೆ ಸುಗ್ರೀವಾಜ್ಞೆ ತಂದ. ಅವಾಗ ನಮ್ಗೆ ಹುಷಾರ ಬ್ಯಾಂಕಿಗೆ ರೊಕ್ಕ ತರಕ್ ಹೋಗ್ಕೊಂಡು ರೈತ ಗೊಬ್ಬರ ತರಕ ಸರ್ಕಾರ ನಿಮ್ ರೊಕ್ಕ ಮುಟ್ಕೋಲ್ ಹಾಕೋತಿ ಅಂತಂದ್ರೆ ಅವಾಗ ಬಡಿಗೆ ತಗೊಂಡ್ ಸರ್. ಈಗ ಕೇಂದ್ರ ಸರ್ಕಾರ FRP ರೇಟ್ ಅನ್ನು ಫಿಕ್ಸ್ ಮಾಡಬೇಕು, ಸಕ್ಕರೆ ರೇಟ್ ಅನ್ನು ಫಿಕ್ಸ್ ಮಾಡಬೇಕು. ಸಕ್ಕರೆ ಮಹಾಮಂಡಳದವರು ಈಗ 41 ರೂಪಾಯಿ ಕೊಡಂತ ಹೇಳಿದ್ದಾರೆ. 7 ವರ್ಷ ಆಯ್ತು 31 ರೂಪಾಯಿ ಸಕ್ಕರೆ ರೇಟ್ ಇದೆ. ಈಗ 41 ರೂಪಾಯಿ ಮಾಡಬೇಕಾದ್ರೆ MP ಗಳು ಚರ್ಚೆ ಮಾಡ್ತಾ ಇಲ್ಲ. ಇಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ಅಲ್ಲಿ ಚಳಿಗಾಲ ದಿವಸ MP ಚರ್ಚೆ ಮಾಡ್ತಿಲ್ಲ. ಅಂದ್ರೆ ರೈತರ ಬಗ್ಗೆ MP ಕಾಳಜಿ ಇಲ್ಲ, MLA ಕಾಳಜಿ ಇಲ್ಲ, ರಾಜ್ಯಸಭಾ ಸದಸ್ಯರು ಕಾಳಜಿ ಇಲ್ಲ, ಮತ್ತು ವಿಧಾನ ಪರಿಷತ್ ಕಾಳಜಿ ಇಲ್ಲ ಅಂತಾರೆ. ಮೊಸಳೆ ಕಣ್ಣೀರು ಸುರಿಸೋದು ಏನ್ ಅಗತ್ಯ ಇತ್ತು ಅವ್ರಿಗೆ? ಅವರು ನಿಮ್ಮ ಸುಖ ದುಃಖ ಕೇಳಕ್ ಹೋಗ್ಯಾರಂತೀರಿ ನೀವು ಅಲ್ಲಿ ಪಾರ್ಲಿಮೆಂಟ್ ಮತ್ತು ಇಲ್ಲಿ ವಿಧಾನ ಪರಿಷತ್ ಮತ್ತು ವಿಧಾನಸಭಾದಾಗ. ಅವ್ರು ಚೈನಿ ಮಾಡ್ಯಾಕ ಹೋಗ್ಯಾರಿ. 2,000 ರೂಪಾಯಿ ಕೊಟ್ಟಾರ ನಿಮ್ಗೆ ಓಟ್ ಹಾಕಾಕ. ಸರಳ ತಗೊಂಡಿರಿ, ಸರಿ ಕೊಡ್ತೀರಿ, ಗುಂಗಿನ ಹೋಗಿ ಓಟ್ ಹಾಕಿರಿ. ತೊಗೊಳೋದು ಬಂದ್ ಮಾಡ್ರಿ. 2,000 ರೂಪಾಯಿ ಠೇವಣಿ ಉಳಿಯಂಗಿಲ್ಲ ಅವ್ರದ್ದು. ಎಷ್ಟ ಒಂದು ಕಾಲಿಲ್ಲ. ಅವ ಎಷ್ಟೋ ಸಲ ನಿಂತು ಬಿದ್ದಾನೆ. ಪಟ್ಟೆ ರಂಗಸ್ವಾಮಿ ವಿಶ್ವ ದಾಖಲೆ ಆತ ನೆತ್ತ ಆ ತೋಟ ಬೀಳಿಲ್ಲ. ಬಾಬುರೆಡ್ಡಿ ತಿಂಗಳೊಬ್ಬ ಆರಿಸಿ ಬಂದ. ನಾವು ಹತ್ತಿ ಎಮ್ಮ್ಯಾಗ ಒಂದು ಕ್ವಾನ ಬಿಟ್ಟಂಗೆ ಬಿಟ್ಟಿದ್ದು ನಾವು. ಅವಾಗ ನಾವು ಪತ್ರಿಕೆ ಉದ್ಯಮದಾಗ ದಾವಣಗೆರೆದಾಗ ಅವಾಗ ಪತ್ರಕರ್ತರ ಸಮ್ಮೇಳನ ಮಾಡಿ ನಿರ್ಣಯ ತಗೊಂಡಿವಿ. ಇದೇ ಜಮಖಂಡಿದಿಂದ ಆರಿಸಿ ಬಂದದ ಬಾಬುರೆಡ್ಡಿ ತುಂಗಳ. ಹೆಂಗ ಜನ ಏನಂದ್ರೆ ಇವ್ ಇಲೆಕ್ಷನ್ ನಿಂದಿರ್ತಾನು, ಇವ್ ಹೆಂಗ ಆರಿಸಿ ಬರ್ತಾನು ಅಂತೇಳಿ 12 ಎಮ್ಮ್ಯಾಗ ಒಂದು ಕ್ವಾನ ಬಿಡತ್ತಾನೋ ನೆತ್ತು ಬಿಡಂದು MLA ಆಗಿ ಬೆದ್ನ ಅಂತವ್ರು ಚಿಂತಕರು ಅದಾರ್ರಿ. ಈಗ BR ಪಾಟೀಲ್ ಅಂತಾರ ಒಬ್ರು ಚಿಂತಕರು ಅದಾರ. ಅವ್ರ ಮಾತು ಯಾರು ಕೇಳ್ತಾರ್ರಿ? ಕೃಷ್ಣ ಬೈರೇಗೌಡ ಇದಾರೆ ಕಾಂಗ್ರೆಸ್. ಕೃಷ್ಣ ಬೈರೇಗೌಡ ಸಿಂಪಲ್ ರಾಜಕೀಯ. ಯಾರ್ದು ಏನೈತಿ ನಿಜಾನ ಹೇಳ್ಬೇಕು ನಾವು. BR ಪಾಟೀಲ್ ಸದನದಾಗ ಎದ್ದು ನಿತ್ರ ಆದ್ರೆ ಅವ್ರ ಮಾತು ಯಾರು ಕೇಳೋದಿಲ್ಲ. BR ಪಾಟೀಲ ಇದೇನು ಅನಾಶ ನಡಿಪ ಅಂತೇಳಿ ಎದ್ದು ಹೊರಗೆ ಬರ್ತಾರೆ ಸಿಗರೇಟ್ ಸೇದಾಕ. ಸರ್ ಈಗ ಸದನದಲ್ಲಿ ವಿರೋಧ ಪಕ್ಷಗಳು ಒಂದು ಪ್ರಶ್ನೆ ಕೇಳ್ತಾರೆ,
ಸಚಿವರಿಂದ ಉತ್ತರವನ್ನು ಒದಗಿಸಲಾಗುತ್ತದೆ ಅಂತ ಹೇಳ್ತಾರೆ. ಆದ್ರೆ ಸಚಿವರು ಇಲ್ಲಿವರೆಗೆ ಹಾಜರಾಗಿ ಪ್ರಾಮಾಣಿಕವಾಗಿ ಸಂಜೆ ಹೊತ್ತ ಉತ್ತರ ಮಾಡ್ತೇವೆ ಅಂತ ಹೇಳ್ತಾರೆ, ನಾಳೆ ಉತ್ತರ ಮಾಡ್ತೇವೆ ಅಂತ. ಸಚಿವರೇ ಹಾಜರಿಲ್ದಾಗ ಈಗ ಅಧಿವೇಶನ ಯಾಕೆ ನಡೆಸ್ಬೇಕಾಗಿತ್ತು ಇವರು? ಇಲ್ಲ ಅದಕ್ಕೆ ಇದಕ್ಕೆ ಅದನ್ನ ನಡೆಸುವಂಥವ್ರು ಭಾಳ ಹೆಡ್ ಮಾಸ್ಟರ್ ಇರ್ತಲ್ಲ, ಅವ್ರು ಭಾಳ ಗಟ್ಟಿ ಬೇಕು. ಅದಕ್ಕೆ ಹೇಳಿನಲ್ರಿ, ಕಾನೂನು ತರಬೇಕು. ಅದಕ್ಕೆ ಯಾರು ಇಲ್ಲಿ ಕಡ್ಡಾಯವಾಗಿ ಇರುವುದಿಲ್ಲ ಅವ್ರ ಬಗ್ಗೆ ನಾವು ಕ್ರಮ ತಗೋತೀವಿ ತಂದ್ರೆ ಎಲ್ಲ ಸಚಿವರು ಬರ್ತಾರೆ. ಈಗ ಏನಾಗ್ತದೆ ಅಂದ್ರೆ ಅವರ ಸಚಿವರ ಸಾಯಂಕಾಲ ಉತ್ತರ ಕೊಡ್ತೋತಾರು, ಅಟ್ರಾಗ ಅಧಿವೇಶನ ಹಿಂದೆ 2 ಜನ ಹತ್ರ ಮುಗಿದೋತ್ಲ, ಯಾವ ಉತ್ತರವೂ ಇಲ್ಲ, ಪ್ರಶ್ನೆಯೂ ಇಲ್ಲ. ಆದ್ರಿಂದ ನಮ್ದೇನಪ್ಪ, ಇದು ಗಂಭೀರ ಚಿಂತನೆ ಆಗ್ಬೇಕು. ಅದಕ್ಕೆ ಮೊದಲ ಬ್ರಿಟಿಷರು ನಮ್ಮನ್ನ ಆಳ್ತಿದ್ರು. ಏನು ಆಳ್ತಿದ್ರು ಅಂದ್ರೆ ಭಾರತೀಯರು ಯಾವಾಗೂ ಆರ್ಥಿಕ ಬಿಳಿ ಬ್ರಿಟಿಷರು ಹೋದು ಕರಿ ಬ್ರಿಟಿಷರು ಬಂದ್ರು ಅಂತ. ಇಲ್ಲ ಇಲ್ರಿ, ಇವ್ರು ಅದಕ್ಕಿಂತ ಸ್ವಲ್ಪ ಕೆಟ್ಟ ಅದಾರ್ಥ ನನಗೆ ಅನ್ಸ್ತದೆ. ಅವ್ರಿದ್ರೆ ಭಾಳ ಚಲೋ ಇರ್ತಿದ್ವು. ಬ್ರಿಟಿಷ್ ಕಟ್ಟಿದ್ದು ಇನ್ನ ಕಟ್ಟಡಗಳು ನೋಡಕದಾವ್, ಇವ್ರು ಕಟ್ಟಿ 4 ವರ್ಷ ಬಿದ್ದ ಮತ್ತೆ ಅದ್ರೊಳಗೆ ಸತ್ತು ಅವ್ರ ಪರಿಹಾರ ಸಹಿತ ತಗೊಂಡ್ಬಿಟ್ಟಾರೆ. ಸರ್, ಶಕ್ತಿ ಯೋಜನೆ ಸಂಪೂರ್ಣ ವಿಫಲ ಆಗಿದೆ. ಸರ್ಕಾರಕ್ಕೂ ಗೊತ್ತಿದೆ. ಯಾಕಂದ್ರೆ ಇಲ್ಲಿ ಆ ಮಹಿಳೆಯರನ್ನ ಯಾರು IT ತುಂಬ್ತಾರೆ, ಯಾರು ಇನ್ಕಮ್ ಟ್ಯಾಕ್ಸ್ ತಂದು ಹೊರಗೆ ಇಡಬೇಕಾಯ್ತು, ಶ್ರೀಮಂತ ಮಹಿಳೆಯರನ್ನ ಹೊರಗೆ ಇಡಬೇಕಾಯ್ತು. ಈಗ ಟಿಕೆಟ್ ತಗೊಂಡವ ಎದ್ದು ನಿಲ್ಬೇಕು, ಟಿಕೆಟ್ ಎಲ್ಲ ಕೆಳಗೆ ಕೊಡ್ಬೇಕು. ರೂಲ್ಸ್ ಏನಿದೆ 50-50 ಮಾಡಂತಿದೆ. ಅದು ಶಕ್ತಿ ಯೋಜನೆಯಿಂದ 5 ಕೋಟಿ ಜನ ಅಡ್ಡಾಡ್ರಿ ಅಂತ ಹೇಳ್ತಾರೆ. ಆದ್ರ ಮನೆಯಲ್ಲೇ ಅಡಿಗೆ ಮಾಡಕ್ ಹೆಂಗಸರು ಉಳಿತಾರಲ್ಲ. ಮತ್ತೆ ಓಟ್ ಯಾರ್ಯಾಕವರು ಶಾಲೆ ಮಕ್ಕಳಿಗೆ ಸರಿಯಾಗಿ ಬಸ್ ಸಿಗ್ತಾ ಇಲ್ಲ. ನಂತರ ಹಿರಿಯ ನಾಗರಿಕರಲ್ಲಿ ಕೂಡ್ಲಿಕ್ಕೆ ಸ್ಥಳ ಇಲ್ಲ, ಅವ್ರು ಓಟ್ ಹಾಕಂಗಿಲ್ಲ. ಕಾಲೇಜ್ ಹುಡುಗರು ಓಟ್ ಹಾಕಂಗಿಲ್ಲ. ನಂತರ ಶ್ರೀಮಂತ ಮಹಿಳೆಯರನ್ನು ಓಟ್ ಹಾಕಂಗಿಲ್ಲ. ಮತ್ತು ಇವ್ರು ಏನಿದಾರಲ್ಲ ಶಕ್ತಿ ಯೋಜನೆ, ಇವರು ಓಟ್ ಹಾಕಂಗಿಲ್ಲ. ಯಾಕಂದ್ರೆ 500,000 ತಗೋತಾರೆ. ಹಂಗಾಗಿ ಶಕ್ತಿ ಯೋಜನೆ ವಿಫಲ ಆಗಿದೆ. ಯಾಕಂದ್ರೆ 55,000 ಕೋಟಿ ಖರ್ಚಾಗ್ತಾ ಇದೆ. ಡ್ರಿಂಕ್ಸ್ ಕೇವಲ 42,000 ಕೋಟಿ ಬರ್ತಾ ಇದೆ. ಇದನ್ನ ಬಂದ್ ಮಾಡ ಅಂತಿರೋ ಅಥವಾ ಚಾಲೂ ಮಾಡ ಅಂತಿರೋ ನೀವಿಬ್ರು ಹೇಳ್ಬೇಕು. ಶಕ್ತಿ ಯೋಜನೆ ಬಂದ್ ಮಾಡೋದು ಡ್ರಿಂಕ್ಸ್. ಶಕ್ತಿ ಯೋಜನೆ ಏನಾಗಿದೆ ತಾನೇ ಬಂದಕತ್ತೆ. ಅದ ಬಸ್ಗಳು ಅದಾವ ತಿಳಿ ಶಕ್ತಿ ಯೋಜನೆ ಐತಿ. ಈಗ ಮೊನ್ನೆ ಒಂದ್ ಕಡೆ ಬಸ್ ಬಂದಿರ್ಕಿಲ್ಲ ಹಳ್ಳಿ ಮಟ್ಟಿಗೆ. ಇದು ಎಕ್ಸಾಂಪಲ್. ಇದನ್ನ ರಾಜಕಾರಣಿಗಳು ತಿಳ್ಕೊಬೇಕು, ಇದು ಮಾಡಿದಂತ ಮಂತ್ರಿನೂ ತಿಳ್ಕೊಬೇಕು. ನಾನು ಡಿಪೋ ಮ್ಯಾನೇಜರ್ ಫೋನ್ ಮಾಡಿದ್ವು, ಬಸ್ ಬಂದಿಲ್ಲ. ಅವ್ರಂದ 10 ಬಸ್ ಟೈರ್ ಇಲ್ದ ನಿಂತವ್ರಿ, ಏನ್ ಮಾಡ್ಲಿಂದ. ಈಗ 10 ಓಡೋಲ್ ಬಸ್ 5 ಓಡಾಗ್ತಾವು, ಇನ್ನು 5ದಲ್ಲಿ 2 ಬರ್ತಾವು. ಈ ಬಸ್ ನಿಂತು ಅಂದ್ರೆ ಯೋಜನೆ ತಾನೇ ನಿಂತು ಬಿಡ್ತೈತಿ. ಯಾಕಂದ್ರ ಸರ್ಕಾರ ಹೇಳ್ತೈತಿ ಆ ಸಾರಿಗೆ ನಿಮ್ಗೆ ರೊಕ್ಕ ಕಟ್ತೋತಿ. ಎಲ್ಲಿ ಕಟ್ತಾರೆ? ಕಟ್ಟಿಲ್ಲ ಇವ್ರು. ಈಗ ತಮ್ಗೆ ಗೊತ್ತೈತಿ ವಿದ್ಯುತ್ ಏಟ 5,000-6,000 ಕೋಟಿ ಗಂಟ್ಲೆ ಬಾಕಿ ಕಟ್ಬೇಕಾಗಿತ್ತು, ಸರ್ಕಾರ ಕಟ್ಟಿಲ್ಲ. ಅದಕ್ಕೆ ಶಕ್ತಿ ಯೋಜನೆ ಇದನ್ನ ಯಾರು ಕೊಡೋದ್ ಕೈ ಇರ್ಕಿಲ್ಲ. ಯಾವುದೇ ಯೋಜನೆ ಕೊಡೋರು ತರಾಟೆ ತೆಗೆದುಕೊಂಡಾರ. ಈಗ ಬಸ್ ಫ್ರೀ ಬಸ್ ನಿಮಗೆ ಕೊಡಾಕ ಯಾರು ಹೇಳಿದ್ರು ಅಂತೇಳಿ ಸರ್ಕಾರದ ಸಾಲಿಸಿಟರ್ ಜನರಲ್ ಉತ್ತರನ ಹೋಗ್ಲಿಲ್ಲ. ಇಲ್ಲ ಸರ್, ಈಗ ಅಧಿವೇಶನ ನಡೀತು. ವಿರೋಧ ಪಕ್ಷರು ಏನ್ ಹೇಳ್ತಾರೆ ಅಂದ್ರೆ 8 ದಿವಸ ಅಧಿವೇಶನ ಮುಂದೂಡ ಅಂತ ಅವ್ರು ನಾಟಕ ಮಾಡ್ತಾರೆ. ನಂತರ ಅದೇ ವಿರೋಧ ಪಕ್ಷದ ಒಬ್ಬ ನೇತಾ 1 ದಿವಸ ನೀವು ಮುಂದೂಡಬೇಕು, ಯಾಕಂದ್ರೆ ಶಾಮನೂರು ಶಿವಸೇನಪ್ಪ ಮರಣ ಹೊಂದಿದ್ದಾರೆ ಆ ದಿವಸದ. ಇವು ಎರಡೂ ಮಾಡಂಗಿಲ್ಲ. ಇದ್ರ ಅಭಿಪ್ರಾಯ ಏನ್ ನಿಮಗೆ? ಯಾಕೆ ಮಾಡಂಗಿಲ್ಲ ಅವರು? ಯಾಕೆ ಮಾಡಂಗಿಲ್ಲ ಅವರು? ಶ್ರದ್ಧಾಂಜಲಿ ಅರ್ಪಿಸಿ ಸದನ ಮುಂದೂಡುವ ಅವಶ್ಯಕತೆ ಏನಿತ್ತು? ಒಂದು 10-15 ನಿಮಿಷ ಶ್ರದ್ಧಾಂಜಲಿ ಮಾಡಿ ಸದನ ಮುಂದೂಡಿ ಮತ್ತು ವಿಧೇಯಕಗಳನ್ನ ಚರ್ಚೆ ಮಾಡೋ ಸಲುವಾಗಿ ಮಾಡಿತ್ತು. 100 ಕೋಟಿ ರೂಪಾಯಿ ಖರ್ಚು ಮಾಡಿರ್ತಾರೆ. ಇದನ್ನು ಪ್ರತಿಯೊಬ್ಬರು ಹಂಗ ದಿವಸ ಒಬ್ಬೊಬ್ರು ಇದನ್ನ ಮಾಡ್ಕೊತ ಹೋಗ್ತಾರ. ಮತ್ತು ಸದನ ಮುಂದೂಡಲಾಗಿದೆ ಅಂದ್ರೆ ಮತ್ತೆ 2 ದಿವಸ ಮುಂದೂಡಲಾಗೋದು. ಇದು ಟೂರಿಂಗ್ ಟಾಕೀಸ್ ಅಧಿವೇಶನ. ಇದು ಈ ಅಧಿವೇಶನ ಅಂದ್ರೆ ಪರ್ಮನೆಂಟ್ ಅಧಿವೇಶನ ಅಲ್ಲ ಸರ್. ಸರ್, ಈಗ ಮತದಾರ ಭ್ರಷ್ಟ ಆಗಿದ್ದಾನೆ. 500,000 ರೂಪಾಯಿ ತೆಗೆದುಕೊಂಡು ನೀವು ಮತದಾರ ಪರವಾಗಿ ಕೋಟದಲ್ಲಿ ಅಲ್ಲಿ ಅಡ್ಡಾಡ್ತಾರೆ. ನೀವು ಹೋರಾಟಗಾರರು, ನೀವು ಉಪಾಸನೆ ಇರೋರು, ಅವರು ದುಡ್ಡು ತೆಗೆದುಕೊಂಡು ಓಟ್ ಹಾಕೋರು. ರಾಜಕಾರಣಿ ಗೊತ್ತಿದೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ಮತದಾನಕ್ಕಿಂತ 2 ಮುಂಚೆ ಕರಾಳ ರಾತ್ರಿ ಗಡ್ತಾವ್ರ. ಆ ಕರಾಳ ರಾತ್ರಿ ಬಗ್ಗೆ ಸ್ವಲ್ಪ ಹೇಳ್ರಿ. ಕರಾಳ ರಾತ್ರಿ ಅಂದ್ರೆ ಏನ್ ನಮ್ಮದ ತಿಂದಿರ್ತಾರೋ ನಮ್ಗ ಕೊಡ್ತಾರೋ ಜನರು ತಿಳಿಬೇಕಲ್ರಿ ಬಾಮಣಿ ಸರ್. ಅದಕ್ಕೆ ಏನಾಕೈತಿ ಅಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿ ಆಗ್ಬೇಕಂದ್ರೆ ಮೊದಲ ಚುನಾವಣೆ ಪದ್ಧತಿಗಳನ್ನ ಸುಧಾರಣೆ ಆಗ್ಬೇಕು. ಈಗ MLA ಅಷ್ಟ ಕೊಡ್ತೀರಿ, ಸರ್ಕಾರ ಇದನ್ನ ಕೊಡಕೈತಲ್ರಿ. ನಮ್ಮ ತೆರಿಗೆ ದುಡ್ಡಿನಲ್ಲಿ ಶಕ್ತಿ ಯೋಜನೆ ಕೊಡ್ತೀವಿ, ಗೃಹಲಕ್ಷ್ಮಿ ಯೋಜನೆ ಕೊಡ್ತೀವಿ, ಯುವ ನಿಧಿ ಕೊಡ್ತೀವಿ. ಈ ದುಡ್ಡು ಯಾರು? ನಮ್ದು ಇದು ಚುನಾವಣೆ ಆಯೋಗ ಸರ್. ಚುನಾವಣೆ ಆಯೋಗಕ್ಕೆ ಒಂದು ಅರ್ಜಿ ಹಾಕಿದ್ವು. ಆ ಚುನಾವಣೆ ಆಯೋಗ ಹೇಳ್ತು ಇದು ಚುನಾವಣೆಗಿಂತ ಮುಂಚೆನೆ ಘೋಷಣೆ ಮಾಡಿದಾರ, ನಮ್ಗೆ ಏನ್ ಮಾಡಕ್ ಸಾಧ್ಯ ಇಲ್ಲ. ಚುನಾವಣೆ ಆಯುಕ್ತರಿ ಸಮಕ್ಷ ಹೇಳಿ ಬನ್ನಿ, ನಿಮ್ಮ ಆಫೀಸ್ ಬರೀ ಚುನಾವಣೆ ಬಂದಾಗ ಅಟ್ಟ ಚಾಲೂ ಮಾಡ್ರಿ, ಇದನ್ನ ಬಂದ್ ಮಾಡ್ರಲ್ಲ ಅಂತ ಹೇಳಿ ಬನ್ನಿ. ಸರ್, ಕೊನೆಯದಾಗಿ ಈ ಅಧಿವೇಶನದ ಬಗ್ಗೆ ಸಮಗ್ರವಾದಂತಹ 10 ದಿವಸ ಅಧಿವೇಶನ ಈಗ 7 ದಿವಸ ಮುಗಿತು, 8 ದಿವಸ ಮುಗಿತು. ಈ 8 ದಿವಸದ ಚಿತ್ರಣ ಜನಸಾಮಾನ್ಯ ಹೆಂಗ್ ಕಾಣತೈತಿ, RTI ಕಾರ್ಯಕರ್ತರು ಹೆಂಗ್ ಕಾಣತೈತಿ, ಮತ್ತೆ ಈ MLAಗಳು ಮತ್ತೆ MLCಗಳು ಹೆಂಗ್ ಕಂಡು ಬರತೈತಿ? ನಮ್ದು ಏನಪ್ಪಾ ಅಂದ್ರೆ ಇದೇನು ಬದಲಾವಣೆ ಅಂತೂ ಏನೂ ಆಗಿಲ್ಲ. ಮತ್ತಷ್ಟು ಕೆಟ್ಟ ಹೋಯ್ತಾರೆ, ಬದಲಾವಣೆ ಅಂತೂ ಆಗಿಲ್ಲ.
ಯಾಕಂದ್ರೆ ಜಿಲ್ಲಾಧಿಕಾರಿ ಹೇಳಿದ್ರಲ್ಲ, ಪ್ರತಿ ವರ್ಷ 5 ಕೋಟಿ ರೂಪಾಯಿ ಹೆಚ್ಚು ಖರ್ಚು ಇವ್ರು ತೋರಿಸ್ತಾರೆ. ಮತ್ತು ಬದಲಾವಣೆ ಏನು? ಮತ್ತು ಟೆಂಟ್ಗಳು ಯಾವೂ ಕಡಿಮೆ ಆಗಿಲ್ಲ. ಟೆಂಟ್ ಎಷ್ಟಿದ್ದು ಈ ಪ್ರತಿಭಟನೆ ಟೆಂಟ್ಗಳು ಅದಕ್ಕಿಂತ ಹೆಚ್ಚಾಗ್ಯಾವ ಅಂದ್ರೆ ಸಮಸ್ಯೆ ಹೆಚ್ಚಾಗ್ಯಾವು. ಅಂದ್ರೆ ಸರ್ಕಾರ ಏನು ಚರ್ಚೆ ಮಾಡಲಿಲ್ಲ ಅಂದಂಗಾತು. ಆದ್ದರಿಂದ ಒಟ್ಟಾರೆಯಾಗಿ ಈಗೇನ ಇವತ್ತಿನ ಮಟ್ಟ ಏನು ಅಧಿವೇಶನ ನಡೆದಿ ಜನರು ನಿರೀಕ್ಷಿಸಿದ ಮಟ್ಟದಲ್ಲಿ ಯಾವುದೇ ಚರ್ಚೆಗಳು ಆಗಿಲ್ಲ. ಅದಲ್ಲದೆ ನನಗನ್ಸತಿ ಪ್ರತಿ ಸಲಕ್ಕಿಂತ ಈ ಸರ್ತಿ ಶಾಸಕರ ಹಾಜರಾತಿಗಳು ಇಲ್ಲಿ ಭಾಳ ಕಡಿಮೆ ಅನಿಸಾಗ್ತೈತೆ ನನಗೆ. ಯಾಕಂದ್ರೆ ಉತ್ತರ ಕರ್ನಾಟಕ ಮಂದಿ ಕೂಡಿ ನಮಗೇನು ರಿಚ್ ಹಾಕ್ಯಾರ ಅಂತ ಹೇಳ್ತಾರೆ. ಅವರ ಬಹುತೇಕ ಕೆಲವು ಮಂದಿ ಅಧಿವೇಶನದಾಗ ಹೆಚ್ಚು ಗುಟ್ಟೇ ಇಲ್ಲ. 2500 ಸಹಿ ಮಾಡಿದವ್ರು ಗಪ್ ಎದ್ದು ಹೋಗಿ ಬಿಡ್ತಾರೆ. ಸರ್, ಇದು ಅಧಿವೇಶನ ಯಾರಿಗೆ ಲಾಭ ಇದೆ ಅಂದ್ರೆ ಒಟ್ಟೆ ಉದ್ಯೋಗಪತಿಗಳಿಗೆ ಲಾಭ ಆಗಿದೆ. ನಂತರ ನೀವ್ ಹೇಳೋ ಪ್ರಕಾರ ಇಲ್ಲಿ ಏನು ಕಾಂಟ್ರಾಕ್ಟ್ ತಗೊಂಡಾರಲ್ಲ, ಟೆಂಟ್ ಲೈಟಿಂಗ್ ಕೆಲವೊಂದು ರಾಜಕಾರಣಿಗಳು ತಗೊಂಡಾರ. 80% ಕಾಂಟ್ರಾಕ್ಟ್ ತಗೊಂಡಾರ, ಅವ್ರಿಗೆ ಲಾಭ ಆಗಿದೆ. 20% ಹೊರಗೆ ಗುತ್ತಿಗೆದಾರ ಕೊಟ್ಟಿದ್ದಾರೆ, ಅವ್ರ ಪಾಪ ಚಿಕ್ಕ ಪುಟ್ಟ ಲಾಭ ಮಾಡಿದ್ದಾರೆ. ವಿಠಲ್ ಹೆಗಡೆ ಅಂತ ಅವ್ರಿಗೆ ಲಾಭ ಆಗಿದೆ. ಮತ್ತೆ ಯಾರ್ಯಾರಿಗೆ ಲಾಭ ಆಗಿದೆ? ಈಗ ಏನಾಗೈತಪ್ಪ, ಬೆಳಗಾವಿ ಅಧಿವೇಶನ ಅಂದ್ರೆ ಇದು ಅಧಿಕಾರಿಗಳು ಉದ್ಧಾರ ಆದ್ರು, ವ್ಯಾಪಾರಿಗಳು ಉದ್ಧಾರ ಆದ್ರು, ಕಾಂಟ್ರಾಕ್ಟರ್ಗಳು ಉದ್ಧಾರ ಆದ್ರು, ಲಾಜಿಂಗ್ ಮಾಲಕರು ಉದ್ಧಾರ ಆದ್ರು. ಇದೆಲ್ಲ ಏನಾಯ್ತಂದ್ರೆ ಇವರೇ ಉದ್ಧಾರ ಆದ್ರು. ಟೆಂಟ್ ಹಾಕಿದವ್ರಿಗೆ ಅಲ್ಲೇ ರೊಕ್ಕ ಕೊಟ್ಟಾದ್ರ ಕಮಿಷನ್ ತಗೋತಾರಲ್ಲ ಸರ್. ಅವರ ಬೇನಾಮಿಯಾಗಿ ಟೆಂಟ್ ಹಿಡ್ತಾರೆ. ಹೆಸರು ಬೇಕಾದ ಹೇಳ್ತೇವೆ, ಇದು ಬೇಡ ಸರ್ ಇಲ್ಲಿವರೆಗೆ. ಮತ್ತೆ 3 ಜನ ಏನು ನಾವು ಹೇಳಾಕತ್ತೀವಿ 3 ದಿವಸ ಆಯ್ತು. ಇವತ್ತು 1ನೇ ದಿವಸ ಬಿಂಸಿಗಡದವ್ರು ಬಂದಾರ. ನಾವು ಸತತವಾಗಿ 3 ದಿವಸ ಹೇಳಾಕತ್ತೀವಿ. ದಯಮಾಡಿ ಅನಿಸಿಕೆಗಳನ್ನ ಹೆಂಗೆ ಹಾಕ್ರಿ. 28ರಾಗ ನಾವು ಬದಲಾವಣೆ ತರ್ತೀವಿ ಅಂತೇಳಿ ಒಂದು ಶಪಥ ಕೊಡ್ರಿ. ಮತ್ತು ಅದಕ್ಕೆ ನಾವು ಏನು ಹಾಕೈತಿ, ನಾವು ಒದರ್ಯಾದ ಗಂಟ್ಲ ಹರ್ಕೊಂಡ ತಿಳಿದು ತಿಳಿಯಲ್ಲದವನಿಗೆ ಬ್ರಹ್ಮ ತಿಳಿಸಲಾರ ಹಾಕೈತಿ. ಅಲ್ರಿ ಹೆಂಗ್ ಆಗ್ತೈತೆ ಬ್ರೇಕಿಂಗ್ ನ್ಯೂಸ್ ಅವ್ರು ಇವ್ರು ತಾಸು ಗಂಟೆ ಶೂಟಿಂಗ್ ಮಾಡ್ತಾರ್ರಿ, 1 ನಿಮಿಷ ಬರುದಿಲ್ಲ ಅದ. ಅಲ್ಲ ನೀವ್ ಹೇಳ್ತೀರಿ, ಜನ ಅದನ್ನ ನೋಡಕ ಯಾರು ನೋಡ್ತಾರ? ಜನ ನೋಡತ್ತೀವಿ ಸರ್. TRP ತೆಗತ್ತ ರಾಜಕಾರಣ ಅಷ್ಟು ನೋಡತ್ತಾರ. ಅವ್ರಿಗೆ ವೈಭವೀಕರಣ ಬೇಕು. ತಾಸು ಗಂಟೆ ಶೂಟಿಂಗ್ ಹಾಕೈತಿ, 1 ನಿಮಿಷ ಬರುದಿಲ್ಲ ಅದ. ಇಲ್ಲಿ 3 ತಾಸು ಹೋದ್ರಿ 3 ತಾಸು ಹೊಂಟೈತಿ. ಈಗ ಇಲ್ಲೇ ಐತಿ ಉತ್ತರ ಸರ್. ಈಗ ಮತದಾರ ದುಡ್ಡು ತಗೊಂಡು ಓಟ್ ಹಾಕತಾನ. ಇದ್ರ ಬಗ್ಗೆ ಮತದಾರಿಗೆ ಸ್ವಲ್ಪ ಮನವರಿಕೆ ಮಾಡಿಕೊಡಿ. ಅವೇರ್ನೆಸ್, ಪ್ರಜಾಪ್ರಭುತ್ವ ವ್ಯವಸ್ಥೆ ಮತದಾರಲ್ಲಿ ಏನಪ್ಪಾ ವಿನಂತಿ ಅಂದ್ರೆ, ತಾವೆಲ್ಲ ನೋಡ್ತಾ ಇದ್ದೀರಿ. ಈಗ ಇದು ನೀವು ಪಕ್ಷಗಳನ್ನ ಬಿಡ್ರಿ. ಮೊದಲ ಇನ್ನು ಕೆಲವು ಜನ ಇಂದಿರಾ ಗಾಂಧಿ ಅದಾರತ ತಿಳ್ಕೊಂಡಾರ. ಅಂತ ಮುಗ್ಧ ಮಂದಿ ಐತಿ. ಯಾವ ಕಾಂಗ್ರೆಸ್ ಇಂದ ಏನು ಉದ್ದಾರ ಇಲ್ಲ, BJP ಇಂದ ಉದ್ದಾರ ಇಲ್ಲ, JDS ಇಂದ ಉದ್ದಾರ ಇಲ್ಲ. ಇವರೆಲ್ಲ ಎದಕ್ಕೆ ಏನಪ್ಪಾ ಅಂದ್ರೆ, ಯಾವ ಶಾಸಕರು ಕೂಡ ಕ್ಷೇತ್ರದ ಜನರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಅವ್ರು ಹೇಳ್ತಾರೆ ನಾವು ರೊಕ್ಕನ ಕೊಟ್ಟಿವಿ, ಇವ್ರು ನಮ್ಮನ್ನ ಏನು ಕೇಳ್ತಾರೋ ಅಂತ ಹೇಳ್ತಾರೋ. ಅದಕ್ಕೆ ಜನ ಶಾಣೆ ಆಗ್ಬೇಕು. ಈಗ ಶಕ್ತಿ ಯೋಜನೆ ಇದನ್ನ ಬಂದ್ ಮಾಡ್ರೆ ಮುಂದೆ ಏನಪ್ಪಾ ಅಂದ್ರೆ, ಇನ್ನು ಈಗೇನ ಶಕ್ತಿ ಯೋಜನೆ ಕೊಟ್ಟರು, ಯುವ ನಿಧಿ ಯೋಜನೆ ಕೊಟ್ಟರು, ಗೃಹಲಕ್ಷ್ಮಿ ಯೋಜನೆ ಕೊಟ್ಟರು. ಇನ್ನು ಬರುವಂತ ಚುನಾವಣೆಯಲ್ಲಿ ಅವ್ ಆರಿಸಿ ಬರ್ಬೇಕಾರ ಅವ್ ಇದಕ್ಕಿಂತ ಡಬಲ್ ಕೊಡ್ಬೇಕು. 6ನೇ ಯೋಜನೆಗಳನ್ನ ಅವ್ರ ಸರ್ಕಾರ ಮಾಡ್ಬೇಕು. ಯಾಕಂದ್ರ ಯುವಕರಿಗೆ ವಿವಾಹ ಆಗ್ತಾ ಇಲ್ಲ, ಮದುವೆ ಭಾಗ್ಯವನ್ನು ತರಬೇಕು. ಯಾರು ಮದುವೆ ಆಗಿಲ್ಲ ಅವ್ರಿಗೆ 10 ಲಕ್ಷ ರೂಪಾಯಿ ಅವ್ರು ಕೊಡ್ಬೇಕು. ಇಲ್ಲಾಂದ್ರೆ ತಾಲೂಕು ಒಂದು ಮಠ ತೆಗಿರಿ. ಕೆಲವೊಂದು ಯುವಕರು ಮದುವೆ ಹೌದು ತಾಲೂಕು ಮಠ ಇಲ್ಲ, ಮತ್ತೆ ಅವ್ರಿಗೇನ ಗತಿ ಇದೆ. ಮದುವೆ ಆಗ್ಲಿಂದ ಮಠಕ್ಕೆ ಹೋಗ್ಬೇಕು, ಎಲ್ಲ ಸರಾಯಿ ಅಂಗಡಿಗೆ ಹೋಗ್ಬೇಕು. ಸರಾಯಿ ಅಂಗಡಿ ಹೋದ್ರೆ 42,000 ಕೋಟಿ ಹೋಗ್ತೈತೆ. ಅದು ಅದ್ರ ಮೇಲೆ ಸರ್ಕಾರ ಹಿಡಿದೈತಿ. ಇನ್ನ ಕೆಲವೊಂದು ಜನ ತೀರ್ಥಯಾತ್ರೆ ಹೊಂಟಿದಾರ. ಜಿಲ್ಲಾಧಿಕಾರಿಗೆ ಒಬ್ಬ ಮದುವೆ ಅರ್ಪಣೆ ಮಾಡಿದ. ಏನಂತೇಳಿ, ನನಗೆ ಮದುವೆ ಮಾಡ್ಸ ಅಂತೇಳಿ. ಅಲ್ಲಿ ಒಂದು ಮದುವೆ ಆಯ್ತು. ನಂತರ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷಗೆ ಒಬ್ಬ ಹೇಳ್ತಾನೆ, ಮನವಿ ಮಾಡ್ತಾನೆ, ಯುವಕ ನೀ ನನಗೊಂದು ಮಠ ಕಟ್ಟಿಕೊಡು, ಇಲ್ಲ ನಾನು ಮದುವೆ ಮಾಡಂತ. ಇಂಥ ಗಂಭೀರವಾದ ಪರಿಸ್ಥಿತಿ ಚರ್ಚೆ ಆತ್ರಿ ಇಲ್ಲ ಅಲ್ಲಿ. ಈ ಚರ್ಚೆ ಯಾಕೆ ಮಾಡ್ತಾ ಇಲ್ಲ? ಯಾಕಂದ್ರೆ ಯುವಕರು ವಯಸ್ಸಾಗಿ 35 ವರ್ಷ ಹೋಗ್ತಾ ಇದ್ದಾರೆ, 40 ವರ್ಷ ಹೋಗ್ತಾ ಇದ್ದಾರೆ, ಮದುವೆ ಇಲ್ಲ. ನಂತರ ಹೆಣ್ಮಕ್ಳ ಸಮಸ್ಯೆ ಕಡಿಮೆ ಇದೆ. ಭ್ರೂಣಲಿಂಗ ಹತ್ಯೆ ಬಗ್ಗೆ ಇವ್ರ ಕಲ್ಪನೆ ಇಲ್ಲ. ಅದು ಭ್ರೂಣಲಿಂಗ ಹತ್ಯೆ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ಆ ಭ್ರೂಣಲಿಂಗ ಹತ್ಯೆ ಬಗ್ಗೆ ನಾ ಹೇಳ್ತಾ ಇದ್ದೀನಿ. ಸರ್ಕಾರ ಕಾನೂನಾತ್ಮಕ ನಡೆಸ್ತಾ ಇಲ್ಲ. ಇಲ್ಲೇ ಗೋಕಾಕದಲ್ಲಿ ಭ್ರೂಣಲಿಂಗ ಹಗರಣ ಅದನ್ನ ಪತ್ತೆ ಮಾಡೋದು ಗೊತ್ತಾಗಿ ಹಿಡಿದ ಫೈಲ್ ತಗೊಂಡ ಇದೇ ದಿನೇಶ್ ಗುಂಡ್ರಾವ್ ಬರ್ಲಿಬೇಕಾರೆ ಇಲ್ಲೇ ಇವ್ರ ಮುಂದೆ ಫೈಲ್ ತಗೊಂಡ್ ಹೋಗಿ, ನಿಮ್ಮ ಅಪ್ಪ ಭಾಳ ಚಲೋ ಇದ್ದಪ್ಪ, ನೀ ಬಂದಾಗಿಂದ ಗೋಕಾಕದಾಗ ಹಿಂಗೆಲ್ಲ ಮಾಡ್ಯಾಕ್ತಾ ಫೈಲ್ ಇಟ್ರ ಗಿಡದವ್ರು ಅದನ್ನೆಲ್ಲ ಹೇಳ್ಬಾರ್ದು ನಡ್ರಿ ಅಂದ್ರೆ ಮುಂದೆ ಏನ್ ಮಾಡೋರ್ದು? ಬರೀ ಕಾಗದ ತಿದ್ದುಪಡಿ ತಂದ್ರ ಮಾಡಿದ್ದೆಲ್ಲ ಪ್ರೂಫ್ ಐತೆ, ಅವ್ರು ಕೊಟ್ಟಿದಾರ. ಆ ಡಾಕ್ಟರ್ ಮ್ಯಾಗ ಕಂಪ್ಲೇಂಟ್ ಕೊಡ್ಬೇಕಂತ ಏನೂ ಕಂಪ್ಲೇಂಟ್ ಇಲ್ಲ. ಅದಕ್ಕೆ ಇವ್ರು ಏನ್ ಮಾಡ್ತಾರ, ಏನ್ ಕಾನೂನು ಮಾಡ್ತಾರಲ್ಲ ಹೇಳಕ್ ನುಸುಳಾಕೊಂಡ್ ಮಾಡಿರ್ತಾರ. ನಾವು ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ತೇವೆ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ. 6ನೇ ಗ್ಯಾರಂಟಿ ಕೊಡಿ, ಶಕ್ತಿ ಯೋಜನೆ ಬಂದ್ ಮಾಡಿ. ಆ ಶಕ್ತಿ ಯೋಜನೆಯ ಸ್ಥಳದಲ್ಲಿ ಏನು ಗ್ಯಾರಂಟಿ ಕೊಡಿ. ಯುವಕರು ಮದುವೆ ಆಗ್ತಾ ಇಲ್ಲ, ಅವ್ರಿಗೆ ಹುಡುಗಿಯರು ಸಿಗ್ತಾ ಇಲ್ಲ, ಮಠಾರೆ ಒಂದು ತಾಲೂಕು ಕಟ್ಟಿಕೊಡಿ. ಇಲ್ಲಾಂದ್ರೆ ಎಲ್ಲ MLA ಗಳಿಗೆ ಹೇಳಲ್ಲ,
500 ನೀವು ಮದುವೆ ಆದಂದ್ರೆ ಮದುವೆ ಮಾಡ್ಸಂದ್ ನಿನಗೆ ಮುಂದೆ ಟಿಕೆಟಪ್ಪ. ನೀವು ಮಿನಿಸ್ಟರ್ಗೆ ಹೇಳಲ್ಲ 10,000 ನೀವು ಮದುವೆ ಮಾಡ್ಸಂದ್ ನಿನಗೆ ಮಿನಿಸ್ಟರಪ್ಪ ಅಂತ ಒಂದು ಕಟ್ಟುನಿಪ್ಪನೆ ಅವ್ರಿಗೆ ಮಾಡ್ರಿ. ಯಾಕಂದ್ರೆ ಮಾಡ್ಲಿಕ್ಕೆ ಬರ್ತೈತೆ ಸರ್. ಜಿಲ್ಲಾಧಿಕಾರಿ ನೇತೃತ್ವ ಮಾಡಿ, CEO ಮಾಡ್ರಿ, ತಹಶೀಲ್ದಾರ್ನ ಮತ್ತು AC ಗಳನ್ನ ಕೂಡಿ ಒಂದು ಕಮಿಟಿ ಮಾಡ್ರಿ, ಸಾರ್ವಜನಿಕ ಅರ್ಜಿ ಕರೀರಿ. ಆ ಅರ್ಜಿ ಮುಖಾಂತರ ಯುವ ನಿಧಿ ಕರೆದ್ರಿ, ಶಕ್ತಿ ಯೋಜನೆ ಕರೆದ್ರಿ, ಎಲ್ಲ ಇಲ್ಲೂ ಅರ್ಜಿ ಕರೆದು ಅವ್ರ ಮದುವೆ ಯಾಕಾಗ್ತದೆ? ದೊಡ್ಡ ಗಂಭೀರ ಸಮಸ್ಯೆ ಇದೆ ಸರ್. ಈ ಗಂಭೀರ ಸಮಸ್ಯೆ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ತಾ ಇಲ್ಲ. ಕೇಳ್ರಿ, ಇದು ಮಠ ಕಟ್ಟುದು ಅದು ಕಟ್ಟುದು ಆಗ್ಲಾರ್ದ ವಿಷಯ. ಏನೋ ಒಂದೊಂದು ಹಳ್ಳ್ಯಾಗ ಕ್ಯಾಂಪಸ್ ಹೋಗಿಲ್ಲ, ಕನ್ನಡ ಶಾಲೆಗಳಿಲ್ಲ, ಸರ್ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ. ಎಂದರೆ ಒಬ್ಬರೇ ಶಾಸಕ ಪ್ರಾಥಮಿಕ ಆರೋಗ್ಯ ಕೇಂದ್ರದಾಗ ಗುಳಿಗೆ ತೊಗೊಂಡು ಅಡ್ಮಿಟ್ ಆಗ್ಯಾನು. ಅವ್ನು ಹೆಂಡತಿದ ಇಲ್ಲಿಕ್ಕೆ ಅವ್ನು ಸೊಸೈಟಿ ಡೆಲಿವರಿ ಮಾಡ್ಸ್ಯಾನು. ನಾವು ಮಾಡಿಸ್ಕೋಬೇಕು ಅಂದ್ರೆ ಜನಸಾಮಾನ್ಯಗನ ಅದು ರಿಸರ್ವ್. ನಿಮ್ಮೆಲ್ಲ ಹೈಟೆಕ್ ಆಸ್ಪತ್ರೆಗಳು ಮತ್ತು ಅದನ್ನು ಕ್ಲೇಮ್ ಮಾಡ್ತೀರಿ. ಮತ್ತೆ ಶಾಸಕ ಲಕ್ಷಾಂತರ ರೂಪಾಯಿ, 6 ರಿಂದ 7 ಲಕ್ಷ ರೂಪಾಯಿ ಒಬ್ಬ ಶಾಸಕ ಕ್ಲೇಮ್ ಮಾಡ್ತಾನಂತ್ರಿ ವೈದ್ಯಕೀಯ ಮುಕ್ಲೇಟ ತರ್ಸನ್. ಸರ್ ಒಂದ್ ನಿಮಿಷ, ಏನ್ರಿ ರೈತರಿಗೆ 50 ರೂಪಾಯಿ ಕೊಡ್ಲಿಕ್ಕೆ ಅವ್ರು ಹಿಂದೆ ಮುಂದೆ ನೋಡ್ರು. ಸಿದ್ದರಾಮಯ್ಯ ಹೇಳ್ತಾರೆ 330 ಕೋಟಿ ನಮಗೆ ಲಾಸ್ ಆಗ್ತದೆ ಅಂತ. ಇವರು ಒಂದೇ ದಿವಸದಲ್ಲಿ ಡಬಲ್ ಭತ್ತೆಯನ್ನು ಮಾಡ್ಕೊಂಡ್ರು. ರೈತರಿಗೆ ಡಬಲ್ ಭತ್ತೆಯನ್ನ ಯಾರಿಗೆ ಹೇಳಿ ಕೇಳಿದೆ 10 ನಿಮಿಷದಲ್ಲಿ ಮಾಡ್ಕೊಂಡ್ರು. ಇಲ್ಲಿ 7 ವರ್ಷ ಆಯ್ತು ಒಂದೇ ರೇಟ್. ನಂತರ ರೈತರಿಗೆ 50 ರೂಪಾಯಿ ಕೊಡ್ಲಿಕ್ಕೆ ಹಿಂದೆ ಮುಂದೆ ಮಾಡಿದ್ರು. ಯಾಕೆ ಹಿಂಗ್ ಸರ್ಕಾರ ಮೀನು ಮೇಸಿ ಯಾಕೆ ಮಾಡ್ತಾ ಇದಾರೆ? ಅದೇ ಅಲ್ರಿ, ಕಾರ್ಖಾನೆಗಳು ಅವರು ರಾಜಕಾರಣಿಗಳು ಕಾರ್ಖಾನೆ ಇದ್ರು ಅಲ್ಲ, ಇವ್ರು ಡಬಲ್ ರೇಟ್ ಯಾಕೆ ಮಾಡ್ಕೊಂಡ್ರ ಅಂತ. ಇಲ್ಲ, ಅದಕ್ಕೆ ಡಬಲ್ ರೇಟ್ ಅವರು ತಮ್ಮ ವೇತನ ಭತ್ಯೆಗಳನ್ನೆಲ್ಲ ಹೆಚ್ಚು ಮಾಡ್ಕೊಂಡ್ರು. ಅವ್ರೆಲ್ಲ ಬರ್ದಾರ ವೇತನ ಭತ್ಯೆಗಳ ಹೆಚ್ಚು ಮಾಡ್ಕೊಂಡ್ರು. ಯಾಕಂತ ಬರೀತಾರು ಮಾರುಕಟ್ಟೆಗಳಲ್ಲಿ ಈ ಎಲ್ಲ ಬೆಲೆ ಹೆಚ್ಚಳದಿಂದ ಶಾಸಕರ ವೇತನ ಭತ್ಯೆಗಳನ್ನ ಹೆಚ್ಚು ಮಾಡ್ಕೊತ ಬರ್ಕೊಂಡವ್ರು. ಅದಕ್ಕೆ ಸರ್ ಒಂದೇನ, ಇವರು ಅಕ್ಕಿ ಫ್ರೀ ಕೊಟ್ರ, ಬಸ್ ಫ್ರೀ ಕೊಟ್ರು, ಲೈಟ್ ಫ್ರೀ ಕೊಟ್ರು, ರೊಕ್ಕನು ಹಾಕಿರು. ಹಿಂಗ ಸರಿ ಫ್ರೀ ಕೊಡುವಂತ ಯೋಜನೆ ಯಾಕೆ ಮಾಡಬಾರ್ದು ಸರ್ಕಾರ? ರೇಷನ್ ಕೊಡ್ಲಲ್ರಿ. ಅಲ್ರಿ, ರೇಷನ್ ಅಂಗಡಿಯಾಗ ದಯಮಾಡಿ ಚರ್ಚೆ ಮತ್ತೆ ಬೇರೆ ಕಡೆ ಹೋಗ್ತಾ ಇದೆ. ಯಾಕಂದ್ರೆ ಈ ಚರ್ಚೆಯನ್ನ ನಾವು ಮುಗಿಸೋಣ. ದಯಮಾಡಿ ಗಡದವ್ರೆ ನಮ್ ಜೊತೆ ಸಂದರ್ಶನ ಮಾಡಿದ್ರಿ. ಸೈಯದ್ ಅವ್ರ ಅನ್ಕ ನೇರವಾಗಿ ಮಾತಾಡ್ತಾರೆ. ಕಾಕಾ ಅವ್ರೇನಂತಿ ಇಡೀ ಉತ್ತರ ಕನ್ನಡದಲ್ಲಿ ಕರ್ನಾಟಕದಲ್ಲಿ ನಂಬರ್ 1 ಇದಾರೆ. ಅವ್ರೇನ್ ಹೇಳ್ತಾರಂದ್ರೆ, ಸದಾನಂದ ಬೊಮ್ಮೆಯವರೇ, ನಾವು ನೀವು ಕೂಡಿದ್ರೆ 8 ರಿಂದ 10 ಶಾಸಕರನ್ನು ಕೆಡುತ್ತೆ, 15 ಶಾಸಕರನ್ನ ಆರಿಸ್ತಿರ್ತೇವೆ ಅಂತ ಹೇಳಿದ್ದಾರೆ. ಆ ಪ್ರಾಮಿಸ್ ಅನ್ನ ನಾವು ಕೊಡ್ತೇವೆ. ಗಡ ಸರ್, ನಮ್ ಜೊತೆ ನೀವು ಇರಬೇಕು. ಯಾವಾಗ ನೀವು ಟಿವಿ ಜೊತೆ ಇರ್ತೀರಿ, ದಿನಪತ್ರಿಕೆ ಜೊತೆ ಇರ್ತೀರಿ. ನಮ್ಮ ನೀವು ಸಂದರ್ಶನ ಕರೆಯಂಗಿಲ್ಲ. ಯಾವಾಗ ನಮ್ಮನ್ನು ಬಿಟ್ಟು ಬಿಡಿದ್ರಿ. ಸೋಷಿಯಲ್ ಮೀಡಿಯಾ ಏನಿದೆ ಬಹಳ ಸ್ಟ್ರಾಂಗ್ ಇದೆ, ಎಲ್ಲರ ಕೈಯಲ್ಲಿ ಅದೇ ಇದೆ. ದಯಮಾಡಿ ನಾವು ಈ ಒಂದು ಚರ್ಚೆಯನ್ನ ಮುಗಿಸ್ತೇವೆ. ವೀಕ್ಷಕರು ಹೆಚ್ಚಾಗಿ ಕಾಮೆಂಟ್ ಮಾಡಬೇಕು. ಸರ್ಕಾರಕ್ಕೆ ಏನಾದ್ರು ಸಲಹೆ ಕೊಡೋದಿದ್ರೆ ಅಥವಾ ಸಾಮಾಜಿಕ ಹೋರಾಟಗಾರರಿಗೆ ಎಚ್ಚೆತ್ಕೊಳ್ಬೇಕಾದ್ರೆ, ಸರ್ ಸಾಮಾಜಿಕ ನಾವು ಹೋರಾಟ ಮಾಡತ್ತೇವೆ, ಚೈನಿ ಮಾಡೋರು ಮಾಡತ್ತಾರೆ, ನಾವು ಸಹಾಯತೇವೆ. ಆದ್ರೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬೆಲ್ಲ ಚಾತರಿ ಕಡಿ ಫ್ರೀ ಅಂದಾಗ ಹೆಂಗಾತ್ರಿ ಇದ? ಕಾಮಿಡಿ ಕಿಲಾಡಿಗಳು ಸ್ವಾಮಿಗಳು ಅದನ್ನ ಫ್ರೀ ಅಂದಾಗ ಹೆಂಗಾತ್ರಿ ಅದ? ನೀವು ಬಾಳ ನೋಡ್ದ ಸರ್ ಇದು. ಇನ್ನ ಮುಗಿಸಿಲ್ತಾರ ಸರ್.